ओम शांति। ओम शांति। ओम शांति। ओम शांति। ओम शांति। ओम शांति। मुरली डेट May 2nd, 2022। प्रातः मुरली बाप दादा मधुबन। मीठे बच्चे, शांति तुम्हारे गले का हार है। शांति तुम्हारे गले का हार है, आत्मा का स्वधर्म है। ಶಾಂತಿ ತಮ್ಮ ಕೊರಳಿನ ಹಾರವಾಗಿದೆ, ಆತ್ಮದ ಸ್ವಧರ್ಮವಾಗಿದೆ। इसलिए शांति के लिए भटकने की दरकार नहीं। ಆದ್ದರಿಂದ ಶಾಂತಿಗಾಗಿ ಅಲೆದಾಡುವ ಅವಶ್ಯಕತೆ ಇಲ್ಲ। तुम अपने स्वधर्म में स्थित हो जाओ। ತಾವು ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿಬಿಡಿ। शांति तुम्हारे गले का हार है, आत्मा का स्वधर्म है। इसलिए शांति के लिए भटकने की दरकार नहीं। तुम अपने स्वधर्म में स्थित हो जाओ। ಬಾಬಾ ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ಶಾಂತಿ ತಮ್ಮ ಕೊರಳಿನ ಹಾರವಾಗಿದೆ, ಆತ್ಮದ ಸ್ವಧರ್ಮವಾಗಿದೆ। ಆದ್ದರಿಂದ ಶಾಂತಿಗಾಗಿ ಅಲೆದಾಡುವ ಅವಶ್ಯಕತೆ ಇಲ್ಲ, ತಾವು ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ಅಂತ ಹೇಳ್ತಾರೆ। ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಾಗಿ ಹೊರಗಡೆ ಅಲೆದಾಡುವಂಥ ಅವಶ್ಯಕತೆ ಇಲ್ಲ, ಆದರೆ ನಾವು ಮನೇಲಿ ಇರಬೇಕಷ್ಟೆ। ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ನಮ್ಮ ಮನಸ್ಸು ಬುದ್ಧಿ ಏನು ಮಾಡಬೇಕು, ಆತ್ಮದ ಕಡೆ ಸ್ಥಿತ ಮಾಡಬೇಕು, ವಸ್ತು ವ್ಯಕ್ತಿ ವೈಭವದ ಕಡೆ ಅಲ್ಲ। ಆಗ ನಮಗೆ ಸತ್ಯ ಶಾಂತಿ ಅನುಭವ ಆಗುತ್ತದೆ। प्रश्न, मनुष्य किसी भी चीज को शुद्ध बनाने के लिए कौन सी युक्ति रचते हैं और बाप ने कौन सी युक्ति रची है? ಮನುಷ್ಯರು ಯಾವುದೇ ವಸ್ತುವನ್ನು ಶುದ್ಧ ಮಾಡಲು ಯಾವ ಯುಕ್ತಿಯನ್ನು ರಚಿಸುತ್ತಾರೆ ಹಾಗೂ ತಂದೆ ಯಾವ ಯುಕ್ತಿಯನ್ನು ರಚಿಸುತ್ತಾರೆ? ಮನುಷ್ಯರು ಯಾವುದೇ ವಸ್ತು ಇರಬಹುದು, ಆ ವಸ್ತು ಶುದ್ಧ ಆಗಬೇಕು ಅಂತಂದ್ರೆ ಅದಕ್ಕೆ ಒಂದು ಯುಕ್ತಿಯನ್ನು ರಚಿಸ್ತಾರೆ। ಇನ್ನ ವಸ್ತುವನ್ನು ಶುದ್ಧ ಮಾಡಬೇಕಾದ್ರೆ ಬೆಂಕಿ ಹಾಕಿ ಸುಡ್ತಾರೆ। ಮತ್ತೆ ತಂದೆ ಯಾವ ಯುಕ್ತಿಯನ್ನು ರಚಿಸುತ್ತಾರೆ? ಯೋಗ। उत्तर, मनुष्य किसी भी चीज को शुद्ध बनाने के लिए उसे आग में डालते हैं। यज्ञ भी रचते हैं तो उसमें भी आग जलाते हैं। यहाँ भी बाप ने रुद्र यज्ञ रचा है, लेकिन यह ज्ञान यज्ञ है, इसमें सबकी आहुति पड़नी है। तुम बच्चे देह सहित सब कुछ इसमें स्वाहा करते हो। तुम्हें योग लगाना है, योग की ही रेस है। इसी से तुम पहले रुद्र के गले का हार बनेंगे, फिर विष्णु के गले का माला में पिरोए जाएंगे। ತಂದೆ ಹೇಳ್ತಿದ್ದಾರೆ, ಮನುಷ್ಯರು ಯಾವುದೇ ವಸ್ತುವನ್ನು ಶುದ್ಧ ಮಾಡಲು ಬೆಂಕಿಯಲ್ಲಿ ಹಾಕುತ್ತಾರೆ ಅಂತ ಹೇಳ್ತಾರೆ। ಯಜ್ಞವನ್ನು ರಚನೆ ಮಾಡಿದಾಗಲೂ ಕೂಡ ಬೆಂಕಿಯನ್ನಂತೂ ಇಡ್ತಾರಲ್ಲ, ಬೆಂಕಿನ ಹಚ್ತಾರೆ। ಬೆಂಕಿ ಇಲ್ಲದೆ ಯಜ್ಞ ಅಂದ್ರೆ ಅದು ಅಸಂಭವ। ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಇಲ್ಲೂ ತಂದೆ ರುದ್ರ ಯಜ್ಞ ರಚನೆಯನ್ನು, ರುದ್ರ ಯಜ್ಞವನ್ನು ರಚನೆ ಮಾಡ್ತಾರೆ। ಆದರೆ ಈ ರುದ್ರ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಅಂತ ಇದನ್ನ ಹೇಳಬಹುದು ಅಂತ ಬಾಬಾ ಹೇಳ್ತಾರೆ। ಇದು ಯಾವುದು? ಜ್ಞಾನ ಯಜ್ಞವಾಗಿದೆ, ಇದರಲ್ಲಿ ಎಲ್ಲರ ಆಹುತಿ ಆಗುತ್ತೆ ಅಂತ ಹೇಳ್ತಾರೆ। ಹೊರಗಡೆ ಯಜ್ಞದಲ್ಲಿ ಕಡ್ಡಿಗಳು ಇತ್ಯಾದಿ ಎಣ್ಣೆ ಇತ್ಯಾದಿ ಎಷ್ಟೊಂದು ಸಾಧನಗಳಲ್ಲಿ ಉಪಯೋಗಿಸ್ತಾರೆ। ಆದರೆ ಬಾಬಾ ಹೇಳ್ತಾರೆ, ಈ ಯಜ್ಞದ ಆಹುತಿ ಯಾವಾಗ ಆಗುತ್ತೆ? ಆಹುತಿ ಆಗಬೇಕಂದ್ರೆ
ನಾವೇ ಇದರಲ್ಲಿ ಅರ್ಪಣೆ ಆಗಬೇಕು. ಅದಕ್ಕೆ ತಾವು ಮಕ್ಕಳೇ ಬಾಬಾ ನಮಗಾಗಿ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ದೇಹ ಸಹಿತ ಎಲ್ಲವನ್ನೂ ಕೂಡ ತಮ್ಮ ಹತ್ರ ಏನಿದೆಯೋ ಆ ಎಲ್ಲವನ್ನೂ ಕೂಡ ಯಜ್ಞದಲ್ಲಿ ಸ್ವಾಹ ಮಾಡಿ ಯೋಗವನ್ನು ಜೋಡಣೆ ಮಾಡಿ ಯೋಗದ ರೇಸಿವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿಯೇ ನೀವು ಮೊಟ್ಟ ಮೊದಲನೇ ನಂಬರಲ್ಲಿ ಬರಬೇಕು. ಯಾವಾಗ ಇಲ್ಲಿ ನೀವು ಯೋಗದ ರೇಸ್ ಮಾಡ್ತೀರೋ ಆಗ ಮೊಟ್ಟ ಮೊದಲು ರುದ್ರನ ಕೊರಳಿನ ಮಾಲೆ ಹಾಕ್ತೀರಿ, ಆನಂತರ ವಿಷ್ಣುವಿನ ಕೊರಳಿನ ಮಾಲೆ ಆಗುತ್ತೀರಿ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಮೊಟ್ಟ ಮೊದಲು ನಾವು ತಂದೆಯ ಜೊತೆಯಲ್ಲೇ ಹೋಗ್ತೀವಿ ಹಾಗೂ ಸಚಿವದಲ್ಲಿ ವಿಷ್ಣುವಿನ ಮಾಲೆ ಅಂದ್ರೆ ಆ ವಂಶಸ್ಥರಾಗಿ ನಾವು ಬರ್ತೀವಿ ಅಂತ ಹೇಳ್ತಾರೆ. ಬಾಬಾ ಲಕ್ಷ್ಮೀನಾರಾಯಣರಾಗಿ ನಾವು ಬರ್ತೇವೆ. ಗೀತ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಶಾಂತಿ. ಯಾ ಮಹಿಮಾ ಕಿಸ್ಕಿ ಸುನಿ, ಇದು ಯಾರ್ದ ಮಹಿಮೆಯಾಗಿದೆ, ಯಾರ ಮಹಿಮೆಯನ್ನು ಕೇಳಿದ್ರಿ ಅಂತ ಕೇಳ್ತಾರೆ. ಪಾರಲೌಕಿಕ ಪರಂಪಿತ, ಪಾರಲೌಕಿಕ ಪರಮಪಿತ ಆ ತಂದೆಯ ಮಹಿಮೆಯ ಕೇಳಿದ್ರಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. परमात्मा अर्थात परमात्मा की भक्ति सभी करते, सभी भक्त अथवा साधन करने वाले उनको याद करते हैं. उनका नाम फिर पतित पावन भी है. ಎಲ್ಲ ಭಕ್ತರು ಅಥವಾ ಎಲ್ಲ ಸಾಧಕರು ಆ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವರ ಹೆಸರು ಪತಿತ ಪಾವನ ಎಂದು ಕೂಡ ಇಡಲಾಗಿದೆ. बच्चे जानते हैं भारत पावन का लक्ष्मी नारायण आदि का पवित्र वृत्ति, पवित्र प्रवृत्ति मार्ग का धर्म था, जिसको आदि सनातन देवी देवता धर्म कहा जाता है. भारत में पवित्रता, सुख, शांति, संपन्नता सब कुछ थी, संपत्ति भी थी. पवित्रता नहीं है तो ना शांति ना सुख है. ತಂದೆ ಹೇಳ್ತಿದ್ದಾರೆ, ಲಕ್ಷ್ಮೀ ನಾರಾಯಣರ ರಾಜ್ಯ ಇದ್ದಾಗ ಆದಿ ಸಮಯದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗದ ಧರ್ಮವೇ ಇತ್ತು. ಅದನ್ನೇ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳಲಾಗ್ತದೆ. ನಿಮ್ಮ ಮಕ್ಕಳಿಗೆ ಕೂಡ ಗೊತ್ತು, ಭಾರತ ದೇಶವು ಕೂಡ ಅಷ್ಟು ಪಾವನ ದೇಶವಾಗಿತ್ತು ಅಂತ. ಭಾರತ ತರಹ ಪವಿತ್ರ ದೇಶ ಮತ್ಯಾವುದೂ ಕೂಡ ಇಲ್ಲ. ಭಾರತದಲ್ಲಿ ಪವಿತ್ರತೆ, ಸುಖ, ಶಾಂತಿ, ಸಂಪತ್ತು ಎಲ್ಲದರಿಂದ ತುಂಬಿತ್ತು ಅಂತ ಹೇಳ್ತಾರೆ. ಯಾವುದಾದ್ರೂ ಕೊರತೆ ಇತ್ತ ನಮ್ಮ ಭಾರತ ದೇಶದಲ್ಲಿ? ಯಾವುದೇ ಕೊರತೆ ಇರಲಿಲ್ಲ. ಪವಿತ್ರತಾ नहीं है तो ना शांति ना सुख है. शांति के लिए भटकते रहते हैं, जंगल में फंसे रहते हैं, एक को भी शांति नहीं है. क्योंकि ना बाप को जानते ना अपने को समझते कि मैं आत्मा हूँ या मेरा शरीर है. ಎಲ್ಲಿ ಪವಿತ್ರತೆ ಇಲ್ಲವೋ ಅಲ್ಲಿ ಸುಖವೂ ಇರೋದಿಲ್ಲ, ಶಾಂತಿಯೂ ಸಹ ಇರುವುದಿಲ್ಲ. ಹಾಗೂ ಶಾಂತಿಗಾಗಿ ಬಹಳ ಅಲೆದಾಡುತ್ತಾರೆ. ಕಾಡಲ್ಲೂ ಕೂಡ ಹೋಗಿ ಸಿಕ್ಕಾಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಎಷ್ಟೆಲ್ಲ ಹೋಗಿ ಕಾಡೆಲ್ಲ ಹೋಗಿ ತಿರುಗಾಡ್ತಾ ಇರ್ತಾರೆ. ಏಕೆ? ಶಾಂತಿ ಸಿಗುತ್ತೆ ಅಂತ. ಆದರೆ ಶಾಂತಿ ಸಿಗಲು ಸಾಧ್ಯವೇ ಇಲ್ಲ. ಒಬ್ಬರಿಗೂ ಶಾಂತಿ ಸಿಗಲಿಲ್ಲ ಅಂತ ಬಾಬಾ. ಸದಾಕಾಲಿಕವಾಗಿ ಶಾಂತಿ ಒಬ್ಬರಿಗೂ ಸಿಕ್ಕಿಲ್ಲ. ಅಲ್ಪಕಾಲಿಕವಾಗಿ ನಿಶ್ಶಬ್ದವಾಗಿರುವಂಥ ಪ್ರದೇಶದಲ್ಲಿ ಹೋದಾಗ ಇಷ್ಟು ಶಾಂತಿ ಇದೆ ಅಂತ ಅನ್ಕೊಳ್ತಾರೆ, ಅನುಭವನೂ ಮಾಡುತ್ತಾರೆ. ಆದರೆ ಅದು ಸದಾಕಾಲಿಕ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಿಜವಾಗಿರುವ ಶಾಂತಿ ಅನುಭವ ಅವರು ಮಾಡಲು ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವರು ತಂದೆಯನ್ನು ತಿಳ್ಕೊಂಡಿಲ್ಲ, ಹಾಗೂ ಸ್ವಯಂ ನಾನು ಆತ್ಮನಾಗಿದ್ದೇನೆ, ಇದು ನನ್ನ ಶರೀರ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲಿವರೆಗೂ ತಮ್ಮನ್ನು ತಾವು ಅವ್ರ ಶರೀರ ಅಂತ ತಿಳ್ಕೊಳ್ತಾರೆ ಅಲ್ಲಿವರೆಗೂ ಆತ್ಮದ ಸ್ವಧರ್ಮ ಶಾಂತಿ ಅನುಭವ ಆಗಲು ಸಾಧ್ಯವಿಲ್ಲ. ಈ ದ್ವಾರ ಕರ್ಮ ಅಂತ ಇದು ನನ್ನ ಶರೀರ, ಇದರ ಮೂಲಕ ನನ್ನ ಕರ್ಮವನ್ನು ಮಾಡುತ್ತಿದ್ದೇನೆ. ಮೇರಾ ತೋ ಸ್ವಧರ್ಮ ಹಿ ಶಾಂತಿ ಹೇ, ನನ್ನ ಸ್ವಧರ್ಮ ಶಾಂತಿಯಾಗಿದೆ. ಶಾಂತಿ आपका स्वधर्म क्या है? आपका स्वधर्म क्या है? शांति है. आत्मा का स्वधर्म क्या है? शांति है. जोर से बोलो. मेरा तो स्वधर्म है ही शांति,
यह शरीर के ऑर्गन्स है। आत्मा को यह भी पता नहीं है कि हम आत्माएं निर्वाण व परम धाम की वासी है. ಹಾಗೂ ಶಾಂತಿ ಸಿಗಲು ಸಾಧ್ಯ ಇಲ್ಲ ಯಾಕಂದ್ರೆ ಆತ್ಮವನ್ನು ತಿಳ್ಕೊಂಡಿಲ್ಲ. ಅದರ ಜೊತೆಯಲ್ಲಿ ಆತ್ಮನ ಬಗ್ಗೆನೂ ಗೊತ್ತಿಲ್ಲ. ಆತ್ಮನಿರುವಂತಹ ನಿರ್ವಾಣ ಧಾಮ ಅಥವಾ ಪರಮಧಾಮದ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ನಾವು ಅಲ್ಲಿಯ ನಿವಾಸಿಗಳು ಎನ್ನುವಂತಹ ಮಾತು ಅಂತ ಹೇಳ್ತಾರೆ. इस कर्म क्षेत्र पर हम शरीर का आधार ले पाठ बजाते हैं. ಈ ಕರ್ಮ ಕ್ಷೇತ್ರಕ್ಕೆ ಯಾಕೆ ಬಂದಿದ್ದೀವಿ ನಾವೆಲ್ಲರೂ ಕೂಡ? ಕರ್ಮ ಮಾಡೋದಕ್ಕಿದ್ರೆ ಹೆಸರೇ ಕರ್ಮ ಕ್ಷೇತ್ರ ಅಂತಂದ್ರೆ ನಾವು ಬಂದಿರೋದೇ ಶರೀರದ ಆಧಾರದ ಮೇಲೆ ಪಾತ್ರವನ್ನು ಮಾಡಲು. ಶಾಂತಿ का हार गले में पड़ा है और धक्का खाते रहते हैं बाहर. ಶಾಂತಿ ಅನ್ನುವಂತ ಹಾರ ಎಲ್ಲಿದೆ? ನಮ್ಮ ಕೊರಳಿನಲ್ಲೇ ಇದೆ. ಅದು ನಾವು ಇಲ್ಲಿ ಅಲ್ಲಿ ಹುಡುಕಾಡ್ತಾ ಹಿಟ್ಟನ್ನು ತಿಂತಾ ಇದ್ದೀವಿ ಅಂತ ಹೇಳ್ತಾರೆ ಅಲ್ವಾ? तो पूछते रहते हैं मन को शांति कैसे मिले. उनको यह पता नहीं कि आत्मा मन बुद्धि सहित है. आत्मा परमपिता परमात्मा की संतान है. वह शांति का सागर है. हम उनकी संतान है. अब अशांति तो सारी दुनिया को है. सब कहते हैं पीस हो. अब सारी दुनिया का मालिक तो एक है जिसको शिवाय नमः कहते हैं. ऊंचते ऊंच भगवान शिव कौन है? ನೋಡಿ ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ಕೇಳ್ತಾರೆ, ಯಾರೇ ಹೋಗಿದ್ರು ಕೂಡ ಕೇಳೋದೇ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಹೇಳ್ತಾರೆ. ಅದೇ ಅವ್ರಿಗೆ ಗೊತ್ತಿಲ್ಲ ಆತ್ಮ ಮನ ಬುದ್ಧಿ ಸಹಿತವಾಗಿದೆ ಅಂತ. ಆತ್ಮದ ಇಂದ್ರಿಯಗಳೇ ಅಲ್ವ ಇವೆರಡು. ಆತ್ಮದ ಸ್ವಧರ್ಮ ಶಾಂತಿ ಅಂತಂದ್ರೆ ಮನಸ್ಸಿಗೂ ಕೂಡ ಶಾಂತಿ ಅನುಭವ ಹಾಗೆ ಆಗತ್ತೆ. ಆದ್ರೆ ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವೋ ಹಾಗ ಅಂತ ಹೇಳ್ತಾರೆ ಬಾಬಾ. ಆದ್ರೆ ಈಗ ಅವ್ರಿಗೆ ಗೊತ್ತಿಲ್ಲದೆ ಇರುವಂತ ಕಾರಣ ನಾವು ಪರಮಪಿತ ಪರಮಾತ್ಮನ ಸಂತಾನ, ಶಾಂತಿ ಸಾಗರ ಸಂತಾನ ಆಗಿದ್ದೇವೆ ಅಂತ ತಿಳಿದೇ ಇರುವಂತ ಕಾರಣ ಅಶಾಂತಿ ಆಗ್ಬಿಟ್ಟಿದ್ದಾರೆ. ಈ ಪ್ರಪಂಚವೇ ಅಶಾಂತಿ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಗೆ ಶಾಂತಿ ಬೇಕು ಅಂತ ಬೇಡ್ತಾರೆ, ಕೇಳ್ತಾರೆ. ಬಾಬಾ ಹೇಳ್ತಾರೆ, ಈ ಪೂರ್ತಿ ಪ್ರಪಂಚದ ಮಾಲೀಕರು ಒಬ್ಬರೇ, ಅವರಿಗೆ ಶಿವಾಯ ನಮಃ ಎಂದು ಕರೆಯುತ್ತಾರೆ. ಉನ್ನತಾತಿ ಉನ್ನತ ಅಥವಾ ಶ್ರೇಷ್ಠಾತಿ ಶ್ರೇಷ್ಠ ಈಗ ಈ ಸೃಷ್ಟಿ ಮೇಲೆ ಯಾರಿದ್ದಾರೆ? ಒಬ್ಬ ಪರಮಾತ್ಮ ಬಿಟ್ರೆ ಮತ್ಯಾರೂ ಇಲ್ಲ ಅಂತ ಹೇಳ್ತಾರೆ. ಆ ಶಿವ ಯಾರು ಅಂತ ಕೇಳ್ತಾರೆ. ಯಹ ಬಿ ಕೋಯಿ ಮನುಷ್ಯಕೋ ನಿಜ, ಕೋಯಿ ಮನುಷ್ಯ ನಿಜ. ಆ ಪರಮಾತ್ಮ ಯಾರು, ಆ ಶಿವ ಯಾರು ಅನ್ನುವಂಥ ವಿಷಯವು ಕೂಡ ಯಾರು ತಿಳಿದುಕೊಂಡಿಲ್ಲ. यह तो बड़ा पाप हो गया. यह भी कहते हैं, पूजा भी करते हैं, कई तो फिर अपने को शिवोहम कह देते हैं. अरे शिव तो एक ही बाप है ना. मनुष्य अपने को शिव कहलाए, यह तो बड़ा पाप हो गया. शिव को ही पतित पावन कहा जाता है. ब्रह्मा विष्णु शंकर को अथवा कोई मनुष्य को पतित पावन नहीं कह सकते हैं. पतित पावन सद्गति दाता है ही एक. मनुष्य को पावन बना ना सके, क्योंकि सारी दुनिया का प्रश्न है ना. बाप समझाते हैं, जब सतयुग था भारत पावन था, अब पतित है. तो जो सारी सृष्टि को पावन बनाने वाला है उनको ही याद करना चाहिए. बाकी या तो है ही पतित दुनिया. ಎಲ್ಲರೂ ಕೂಡ ಏನ್ ಹೇಳ್ತಾರೆ? ಶಿವೋಹಂ ಅಂತ ಹೇಳ್ಬಿಡ್ತಾರೆ ಪೂಜೆ ಮಾಡುವಾಗ ಎಲ್ಲವೂ ಕೂಡ. ಅಂದ್ರೆ ನಾವೇ ಶಿವ ಅಂತ, ಆತ್ಮನೇ ಶಿವ ಅಂತ. ಆದ್ರೆ ಹಿಂಗೆ ಹೇಳುವುದು ಅತಿ ದೊಡ್ಡ ಪಾಪವಾಗಿದೆ ಅಂತ ಹೇಳ್ತಾರೆ ಬಾಬಾ. ಏಕೆಂದ್ರೆ ಆ ಪರಮ ಪವಿತ್ರ ಪರಮಾತ್ಮನನ್ನು ನಾವು ಇಂತಹ ಪತೀತ ಪ್ರಪಂಚದಲ್ಲಿರುವಂತಹ ಆತ್ಮ, ಪತೀತ ಆತ್ಮರಲ್ಲಿ ಪರಮಾತ್ಮ ಇದ್ದಾರೆ ಅಂತ ಹೇಳುವುದು ತಪ್ಪು. ಹಂಗೆ ಪಾವನ ಆತ್ಮವಾಗಿದ್ದಾಗಲೂ ಪರಮಾತ್ಮ ಜೊತೆಯಲ್ಲಿ ಪರಮಾತ್ಮ ಮುಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ ಅಂತ ಹೇಳ್ತಾರೆ. ಅದಕ್ಕೆ ಶಿವನನ್ನು ಪತೀತ ಪಾವನ ಎಂದು ಹೇಳಲಾಗುತ್ತೆ. ಬ್ರಹ್ಮ ವಿಷ್ಣು ಶಂಕರನ್ನು ಅಥವಾ ಮನುಷ್ಯರನ್ನು ಸಹ ಪತೀತ ಪಾವನ ಎಂದು ಹೇಳಲು ಸಾಧ್ಯವೇ ಇಲ್ಲ. ಪತೀತ ಪಾವನ ಸದ್ಗತಿದಾತ ಎಷ್ಟು ಜನ ಇರ್ಲಿಕ್ಕೆ ಸಾಧ್ಯ? ಒಬ್ಬರು ಮಾತ್ರ. ಮನುಷ್ಯರಿಗೆ ಎಂದಿಗೂ ಪಾವನರಾಗಿ ಮಾಡಲು ಸಾಧ್ಯವೇ ಇಲ್ಲ. ಏಕೆಂದ್ರೆ ಪೂರ್ತಿ ಪ್ರಪಂಚದ ಪ್ರಶ್ನೆ ಇದೆ, ಈ ಪ್ರಪಂಚದಲ್ಲಿ ಶಾಂತಿ ಹೆಂಗೆ ಸ್ಥಾಪನೆ ಆಗುತ್ತೆ,
ಯಾವತ್ತೂ ಈ ಪ್ರಪಂಚದಲ್ಲಿ ಶಾಂತಿ ಇತ್ತು ಅಂತ. ಅದಕ್ಕೆ ತಂದೆ ಬಂದು ಹೇಳ್ತಾರೆ, ಮಕ್ಕಳೇ, ಭಾರತ ದೇಶ ಇವಾಗ ಪಾವನವಾಗಿತ್ತು, ಪವಿತ್ರವಾಗಿತ್ತು, ಅವಾಗ ಶಾಂತಿ ಇತ್ತು. ಯಾವಾಗ ಅದೇ ಭಾರತ ದೇಶ ಪತೀತ ಆಯಿತು, ಅವಾಗ ಅಶಾಂತಿ ಆಯಿತು. ಪುನಃ ಅಂತಹ ಪಾವನ ಸೃಷ್ಟಿಯನ್ನು ತಯಾರು ಮಾಡಲು ಅಥವಾ ರಚಿಸಲು ನಾನು ಬಂದಿದ್ದೇನೆ. ಆದ್ದರಿಂದ ಎಲ್ಲರೂ ನನ್ನೊಬ್ಬನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ ಬಾಬಾ. ಈ ಪ್ರಪಂಚದಲ್ಲಿ ಯಾರೊಬ್ಬರು ಮಹಾತ್ಮರು ಇಲ್ಲ, ಎಲ್ಲರೂ ಕೂಡ ಪತೀತ, ಪ್ರಪಂಚದಲ್ಲಿ ಪತೀತರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. तो या जो कहते हैं महान आत्मा या कोई है नहीं, पारलौकिक बाप को ही जानते नहीं. ಇಲ್ಲಿ ಪ್ರಪಂಚದಲ್ಲಿ ಮಹಾತ್ಮರು ಅಂತ ಯಾರಿಗೆ ಹೇಳಲಾಗುತ್ತೆ? ಈಗಿರುವಂತಹ ಕಲಿಯುಗದ ಅಂತಿಮ ಸಮಯದಲ್ಲಿ ಯಾರೊಬ್ಬರು ಮಹಾತ್ಮರು ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಏನಾದ್ರೂ ಚಿಕ್ಕ ಕೆಲಸ ಮಾಡಿಬಿಟ್ರೆ ಸಾಕು, ನೀವು ಮಹಾತ್ಮರು ಅಂತ ಹೇಳ್ಬಿಡ್ತೀವಿ. ಅದು ನಿಜವಾಗ್ಲೂ ಮಹಾತ್ಮರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಪಾರಲೌಕಿಕ ತಂದೆಯನ್ನೇ ಯಾರು ತಿಳ್ಕೊಂಡಿಲ್ಲ ಅಂತಂದ್ರೆ ಅವರು ಹಿಂಗೆ ಒಳ್ಳೆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. भारत में शिव जयंती गाई जाती है, तो जरूर भारत में आया होगा पतितों को पावन बनाने. ಶಿವ ಜಯಂತಿಯಲ್ಲಿ ಆಚರಿಸ್ತಾರೆ, ಭಾರತ ದೇಶದಲ್ಲಿ ಆಚರಿಸ್ತಾರೆ. ಅಂದ್ರೆ ಶಿವ ಜಯಂತಿ ಅರ್ಥವೇನು? ಶಿವನು ಅವತರಣೆ ಆಗಿದ್ದಾರೆ ಅಂತ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ಅಂದ್ರೆ ಶಿವ ಜಯಂತಿ ಮಾಡ್ತಾರೆ ಅಂತಂದ್ರೆ ಅವ್ರು ಅವತರಣೆ ಆಗಿದ್ರೆ ಅಂತಾನೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಯಾವಾಗ ಏನು ಎನ್ನುವಂತ ರಹಸ್ಯ ಅಂತ ಅವರಿಗೆ ಗೊತ್ತಿಲ್ಲ ಅಷ್ಟೇ. ಅವರು ಬಂದು ಏನ್ ಮಾಡ್ತಾರೆ? ಪತಿತರನ್ನು ಪಾವನರನ್ನಾಗಿ ಮಾಡ್ತಾರೆ. कहते हैं मैं संगम पर आता हूँ जिसको कुंभ कहा जाता है. ತಂದೆ ಹೇಳ್ತಾರೆ, ನಾನು ಬರುವುದೇ ಇಲ್ಲಿ ಸಂಗಮದಲ್ಲಿ, ಸಂಗಮ ಯುಗದಲ್ಲಿ. ಅದಕ್ಕೋಸ್ಕರನೇ ಕುಂಭ ಅಂತ ಇಲ್ಲಿ ಹೇಳಲಾಗಿದೆ. ಕುಂಭ ಅಂದ್ರೆ ಮಿಲನ ಅಲ್ವಾ? ಹೊರಗಡೆ ನದಿ ಸಾಗರನ ಮಿಲನದ ಸ್ಥಾನದಲ್ಲಿ ಹೋಗಿ ಕುಂಭ ಮೇಲೆ ಅಂತ ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇ, ನಾವೆಲ್ಲರೂ ಕೂಡ ನದಿಗಳ ಸಮಾನ, ಪರಮಾತ್ಮ ಸಾಗರನ ಸಮಾನ. ಮಿಲನ ಆಗುವುದು ಇದೇ ಸ್ಥಾನದಲ್ಲಿ ಅಥವಾ ಇದೇ ಸಮಯದಲ್ಲಿ. ಆದ್ದರಿಂದ ಇದನ್ನೇ ಸತ್ಯ ಕುಂಭ ಮೇಳ ಅಂತ ಕೂಡ ಹೇಳಲಾಗುತ್ತದೆ. वह पानी के सागर और नदियों का कुंभ नहीं, कुंभ इनको कहा जाता है, जबकि ज्ञान सागर पतित पावन बाप आकर सभी आत्माओं को पावन बनाते हैं. यह भी जानते हो, भारत जब स्वर्ग था तो एक ही धर्म था. सचिव में सूर्यवंशी राज्य था, फिर त्रेता में चंद्रवंशी, जिसकी महिमा है राम राजा राम प्रजा. त्रेता की इतनी महिमा है तो सचिव की उससे भी ज्यादा होगी. भारत ही स्वर्ग था, भारत ही अब नरक है. पवित्र जीवात्माएं थी, बाकी और सब धर्म की आत्माएं निर्वाण धाम में थी. आत्मा क्या है, परमात्मा क्या है, या कोई भी मनुष्य मात्र जानते नहीं. आत्मा इतनी छोटी बिंदी है, उनमें 84 जन्मों का पाठ भरा हुआ है. 84 लाख जन्म तो हो ना सके. 84 लाख जन्मों में कल्प कल्पांतर फिरते रहे तो यह हो ही नहीं सकता है. ही 84 जन्मों का चित चक्र सो भी सभी का नहीं. जो पहले थे वह अब पीछे गए हैं, फिर वह पहले जाएंगे. पीछे आने वाली सभी आत्माएं निर्वाण धाम में रहती है. अभी सब बातें बाप समझाते हैं, उनको ही वर्ल्ड ಆಲ್ಮೈಟಿ ಅಥಾರಿಟಿ ಕहा जाता है. ಸತ್ಯಯುಗದಲ್ಲಿ ಸೂರ್ಯವಂಶ ರಾಜ್ಯವಿತ್ತು. ನಂತರ ತ್ರೇತಾಯುಗದಲ್ಲಿ ಚಂದ್ರವಂಶಿ ರಾಜ್ಯವಿತ್ತು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸತ್ಯಯುಗದಲ್ಲಿ ಸೂರ್ಯವಂಶಿ ಹಾಗೂ ತ್ರೇತಾಯುಗದಲ್ಲಿ ಚಂದ್ರವಂಶಿ. ತ್ರೇತಾಯುಗದ ಚಂದ್ರವಂಶಸ್ಥರಿಗೆ ಎಷ್ಟೊಂದು ಮಹಿಮೆಯಲ್ಲಿ ಉಳಿದಿದೆ ಅಂತ ಹೇಳ್ತಾರೆ. ರಾಮರಾಜ ರಾಮ ಪ್ರಜಾ ಅಂತ ಎಷ್ಟೊಂದು ಗಾಯನ ಇಲ್ಲಿ ಮಾಡಲಾಗುತ್ತೆ. ರಾಮರಾಜ್ಯಕ್ಕೆ ಅಷ್ಟೊಂದು, ಅದರಲ್ಲೂ ಕೂಡ ರಾಮರಾಜ್ಯಕ್ಕೆ ತ್ರೇತಾಯುಗದಲ್ಲಿ ಇರುವಂತಹ ರಾಮರಾಜ್ಯಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂದರೆ ಇನ್ನು ಸತ್ಯಯುಗದಲ್ಲಿ ಇರುವಂತಹ ಲಕ್ಷ್ಮೀನಾರಾಯಣ ರಾಜ್ಯ ಇನ್ನಷ್ಟು ಶ್ರೇಷ್ಠವಾಗಿರುತ್ತೆ. ಆ ಮಹಿಮೆ ಎಷ್ಟು ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅಲ್ಲಿಯ ನಿವಾಸಿಗಳೇ, ಅಂದರೆ ಅಲ್ಲಿ ಪಾತ್ರ ಮಾಡಿರುವಂಥವ್ರೆ. ಭಾರತ ದೇಶವೇ ಸ್ವರ್ಗವಾಗಿತ್ತು, ಪವಿತ್ರ ಜೀವಾತ್ಮರೇ ಅಲ್ಲಿ ಇದ್ರು ಅಂತ ಹೇಳ್ತಾರೆ. ಬಾಕಿ
ಯಾವುದೇ ಇತರ ಧರ್ಮ ಅಲ್ಲಿ ಇರಲಿಲ್ಲ. ಮತ್ತೆ ಬೇರೆ ಇತರ ಧರ್ಮದಲ್ಲಿ ಬರುವಂಥವ್ರು ಎಲ್ಲಿರ್ತಾರೆ ಆ ಸಮಯದಲ್ಲಿ ಅಂತಂದ್ರೆ ಪರಮಧಾಮದಲ್ಲಿ, ನಿರ್ವಾಣ ಧಾಮದಲ್ಲಿ ಇರುತ್ತಾರೆ. ಇಷ್ಟು ಚಿಕ್ಕ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ನೋಂದಾವಣೆ ಆಗಿದೆ ಅಂತ ಹೇಳ್ತಾರೆ. 84 ಲಕ್ಷಗಳ ಜನ್ಮ ಅಂತ. 84 ಲಕ್ಷಗಳ ಜನ್ಮ ಒಂದು ಚಕ್ರ ಆದ್ರೆ ಅದು ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಬಾಬಾ ಹೇಳ್ತಾರೆ. ಸಿನಿಮಾನು ಕೂಡ ಎಷ್ಟು ನೋಡಿದ್ರೆ ಚೆನ್ನಾಗಿರ್ತದೆ, 2 hours ಇದ್ರೆ ಚೆನ್ನಾಗಿರುತ್ತೆ, ಒಂದು 1 hour ಇದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ 1 day 2 day ಸಿನಿಮಾ ತೆಗೆದ್ರೆ ನೋಡೋಕೆ ಚೆನ್ನಾಗಿರುತ್ತೆ, ಬೋರ್ ಆಗ್ಬಿಡುತ್ತೆ ಎಷ್ಟು ಒಳ್ಳೆ ಸ್ಟೋರಿ ಇದ್ರು. ಅದೇ ರೀತಿ ಈ ಕಲ್ಪವೃಕ್ಷ ಅಥವಾ ಈ ಏನು ಮನುಷ್ಯ ರೂಪಿ ಸೃಷ್ಟಿ ಆಗಿದೆ, ಬಾಬಾ ಹೇಳ್ತಾರೆ ಇದು ಕೂಡ ಕೇವಲ 5,000 ವರ್ಷ ಅಷ್ಟೇ. ಇಷ್ಟು ದೊಡ್ಡ ಲಕ್ಷಾಂತರ ವರ್ಷದ ಆಟ ಇಲ್ಲಿ ಇಲ್ಲವೇ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಆತ್ಮ ಏನು ಪರಮಾತ್ಮ ಏನು ಅಂತ ಯಾವುದೇ ಮನುಷ್ಯ ಮಾತ್ರವೂ ಸಹ ಗೊತ್ತೇ ಇಲ್ಲ. ಪರಮಧಾಮದಿಂದ ಪಾತ್ರ ಮಾಡಲು ಮೆಲ್ಲನೆ ಆತ್ಮರು ಬರುತ್ತಾರೆ. 84 ಜನ್ಮ ಅಂತ ಹೇಳಲಾಗುತ್ತೆ. ಆದರೆ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಬ್ಬರಿಗೂ 84 ಜನ್ಮ ಸಿಗಲು ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ 84, ಮಿನಿಮಮ್ 1. ಆದರೆ ಬಾಬಾ ಹೇಳ್ತಾರೆ ನಾಮ ಅನುಸಾರ ಅವರ ಪಾತ್ರದ ಅನುಸಾರ ಬರ್ತಾ ಇರ್ತಾರೆ. ಉಳಿದವರೆಲ್ಲರೂ ಕೂಡ ಪರಮಧಾಮದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. कितने जन्म है चांदनी? कितने जन्म होते हैं पता है आपको? कितने जन्म आप लिए हैं? 84 जन्म, 84. ओके, कितने जन्म लिए हैं? इस सृष्टि चक्र में 84 जन्म ही होता है. तो ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲ ಮಾತುಗಳು ತಂದೆ ಒಬ್ಬರು ಮಾತ್ರ ತಿಳಿಸಲು ಸಾಧ್ಯ. ಅದಕ್ಕೋಸ್ಕರ ನೀವು ಪೂರ್ತಿ ಸೃಷ್ಟಿಯಲ್ಲಿ ಸರ್ವಶಕ್ತಿವಂತರು ಅಂತ ಒಬ್ಬ ತಂದೆಗೆ ಮಾತ್ರ ಹೇಳಲಾಗುತ್ತೆ. बाप कहते हैं मैं आकर ब्रह्मा द्वारा सभी वेदों, शास्त्रों, गीता आदि का सार समझाता हूं. ಅದಕ್ಕೆ ತಂದೆ ಹೇಳ್ತಾರೆ ನಾನೇ ಬ್ರಹ್ಮನ ಮೂಲಕ ಎಲ್ಲ ವೇದ, ಶಾಸ್ತ್ರ ಹಾಗೂ ಗೀತೆ ಆದಿ ಎಲ್ಲದರ ಸಾರವನ್ನು ಅರ್ಥ ಮಾಡಿಸು. ಯಾಕೆ ಯಾವುದ್ರಲ್ಲೂ ಕೂಡ ಇವಾಗ ಸಾರ ಉಳ್ಕೊಂಡಿಲ್ಲ, ಯಾವುದ್ರಲ್ಲೂ ಕೂಡ ಸತ್ಯ ಇಲ್ಲ. ಅದಕ್ಕೋಸ್ಕರ ಸತ್ಯವನ್ನು ತಿಳಿಸಲು ಸ್ವಯಂ ಪರಮಪಿತ ಪರಮಾತ್ಮನೇ ಬರಬೇಕಾಗುತ್ತೆ. ऐसा भक्ति मार्ग के कर्म कांडा के शास्त्र बनाए हुए हैं. मैं आकर कैसे यज्ञ रचा, यह बातें तो शास्त्र में नहीं है, इनका नाम ही है. क्या है हमारा यज्ञ का नाम? रुद्र ज्ञान. कंप्लीट है ये अविनाशी रुद्र ज्ञान अश्वमेध, राजस्व अश्वमेध अविनाशी रुद्र गीता यज्ञ. राजस्व अश्वमेध रुद्र गीता ज्ञाನ, ಅವಿನಾಶಿ ಗೀತಾ ಜ್ಞಾನ ಯಜ್ಞ. ಇದು ನಮ್ಮ ಯಜ್ಞದ ಹೆಸರು. ಅಂದ್ರೆ ಬಾಬಾ ಹೇಳ್ತಾರೆ ನೋಡಿ, ಹೊರಗಡೆ ಯಾವುದೇ ಶಾಸ್ತ್ರವನ್ನು ಮಾಡಿದರೆ ಭಕ್ತಿ ಮಾರ್ಗದೆಲ್ಲವೂ ಕೂಡ ಕೇವಲ ಕರ್ಮಕಾಂಡ, ಅಂದ್ರೆ ಕರ್ಮದ ಅನುಸಾರ, ಅಂದ್ರೆ ಆ ಸ್ಥೂಲವಾಗಿರುವಂತಹ ವಿಷಯಗಳಲ್ಲೇ ತೋರಿಸಿದ್ದಾರೆ. ಆದರೆ ನಿಜವಾಗಿರುವಂತಹ ಯಜ್ಞದ ಸ್ಥಾಪನೆ ನಾನು ಹೆಂಗೆ ಮಾಡಿದೆ ಅನ್ನೋದು ಯಾವುದೇ ಶಾಸ್ತ್ರದಲ್ಲೂ ಇಲ್ಲ ಅಂತ ಹೇಳ್ತಾರೆ. ಅದನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ನಿಮ್ಮ ಯಜ್ಞದ ಹೆಸರಾಗಿ ರಾಜಸ್ವ ಅಶ್ವಮೇಧ ರುದ್ರ ಗೀತಾ ಜ್ಞಾನ ಯಜ್ಞ ಅಂತ. ಅವಿನಾಶಿ ರುದ್ರ ಗೀತಾ ಜ್ಞಾನ ಅಂತ. ರಾಜಸ್ವ ಅಶ್ವಮೇಧ ಅವಿನಾಶಿ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞ. ಇದರಲ್ಲಿ ಬಾಬಾ ಇಷ್ಟೇ ಕೊಟ್ಟಿದ್ದಾರೆ, ರಾಜಸ್ವ ಅಶ್ವಮೇಧ ರುದ್ರ ಜ್ಞಾನ ಯಜ್ಞ ಅಂತ. ವಾಸ್ತವಿಕ ಪೂರ್ತಿ ಹೆಸರು ಇದೇ ಆಗುತ್ತೆ, ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞ ಅಂತ. ನಮ್ಮ ಯಜ್ಞ ಅಷ್ಟು ಮಹತ್ವಪೂರ್ಣ ಅಂದ್ರೆ ಅದರ ಹೆಸರು ಕೂಡ ಅಷ್ಟೇ ಮಹತ್ವಪೂರ್ಣ ಅಲ್ವಾ. ರುದ್ರ ಹೇ ಶಿವ್ ಬರ್ಕೊಂಡ್ರೆ, ರುದ್ರ ಹೇ ಶಿವ್ ಇಸ್ಮೇ ಸಬ್ಕೋ ಸ್ವಾಹ. ಇಲ್ಲಿ ರುದ್ರ ಅಂದ್ರೆ ಯಾರು? ಶಿವ. ಇಲ್ಲಿ ಸ್ವಾಹ ಆಗ್ಬೇಕಾಗಿರೋದು ಯಾರು? ನಾವು, ಶರೀರ. ಬಾಬಾ ಹೇಳ್ತಾರೆ ನಾವು ಸಂಪೂರ್ಣವಾಗಿ ಸ್ವಾಹ ಆಗೋದು ಏನಂದ್ರೆ ಏನೋ ಅಗ್ನಿ ಜ್ವರ ಇದೆ ಅದ್ರಲ್ಲಿ ಹೋಗಿ ನಾವು ನುಗ್ಗಬೇಕು ಅಂತ ಅಲ್ಲ. ಬಾಬಾ ಹೇಳ್ತಿದ್ರೆ ಇದರ ಅರ್ಥ ನಾವು ಸಂಪೂರ್ಣವಾಗಿ ಪರಮಾತ್ಮನಿಗೆ ಬಲಿಹಾರಿ ಆಗಬೇಕು ಅಂತ. ಶರೀರವನ್ನೇ ಅಲ್ಲ, ಬಾಬಾ ಸಂಪೂರ್ಣವಾಗಿ ನಾನು ನಿಮ್ಮವನೇ ಅಂತ ಹೇಳ್ಬಿಟ್ಟಿದ್ದೀರಲ್ವಾ,
ಅರ್ಪಣೆ ಮಾಡ್ಕೊಂಡಿದ್ದೀವಲ್ವಾ ಅದೇ ಯಜ್ಞದಲ್ಲಿ ಸಮರ್ಪಣೆ ಆಗುವುದು ಅಂತ ಅರ್ಥ. बाप कहते हैं देह सहित जो भी मित्र संबंधी आदि है उन सबको भूल जाओ. ನೀವೇ ಸ್ವ ಆಗ್ಬಿಟ್ಟಿದ್ದೀರಿ ಅಂತಂದ್ರೆ ನಿಮ್ಗಾಗಿ ಈ ದೇಹದ ಸಂಬಂಧ ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಅಂತ ಹೇಳ್ತಾರೆ. ಕೆಲವ್ರು ಹೆಂಗೆ ಅಂತಂದ್ರೆ ಶರೀರ ಬಿಟ್ಟಾದ್ಮೇಲೂ ಕೂಡ ಅವ್ರ ಸಂಪತ್ತು ಅವ್ರ ಸಂಬಂಧಿಕರನ್ನು ಮರ್ತೋಗೋದಿಲ್ಲ, ಅವ್ರಿಗೋಸ್ಕರ ಮತ್ತೆ ಬರ್ತಾರೆ. ಆ ರೀತಿ ಆಗ್ಬಿಡುತ್ತೆ. ಬಾಬಾ ಹೇಳ್ತಾರೆ ನೀವು ಸ್ವಯಂ ಈ ಯಜ್ಞದಲ್ಲಿ ಅರ್ಪಣೆ ಆಗಿದ್ದೀರಿ ಅಂತಂದ್ರೆ ನೀವೇ ಅಲ್ಲದೆ ಈ ದೇಹದ ಸಂಬಂಧ ಎಲ್ಲವನ್ನೂ ಕೂಡ ಈ ಹಿಂದೆ ಸ್ವಾಹ ಮಾಡಿ ಅಥವಾ ಅದನ್ನು ಮರೆತು ಹೋಗಿ. ಏಕ ಹಿ ಬಾಪ್ಕೋ ಯಾದ್ ಕರ್, ಕೇವಲ ಒಬ್ಬ ತಂದೆಯನ್ನು ಮಾತ್ರ ನೆನಪು ಮಾಡಬೇಕು. ಮೈ ಸನ್ಯಾಸಿ ಉದಾಸಿ ಕ್ರಿಶ್ಚಿಯನ್ ಹೂँ या सब देह के धर्म इनको छोड़ मामे कम याद करो. ಬಾಬಾ ಹೇಳ್ತಾರೆ ನೀವು ಶರೀರದಲ್ಲಿ ಬಲೆ ಆಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಧನ್ವಂತರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲರನ್ನೂ ಕೂಡ ಮರೆತು ನೀವು ಈಗ ನನ್ನೊಬ್ಬನ ನೆನಪು ಮಾಡಿ. ಈ ದೇಹದ ಧರ್ಮಗಳಿವೆಲ್ಲ ಇದೆಲ್ಲವನ್ನು ಕೂಡ ಮರ್ತು ಹೋಗಿ ಅಂತ ಹೇಳ್ತಾರೆ. निराकार आएंगे तो जरूर शरीर में ना, कहते हैं मुझे प्रकृति का आधार लेना पड़ता है, मैं ही आकर इस तन द्वारा नई दुनिया स्थापना करता हूँ. पुरानी दुनिया का विनाश सामने खड़ा है, गाया भी जाता है प्रजापिता ब्रह्मा द्वारा स्थापना. सूक्ष्म वतन है ही फरिश्तों की दुनिया, वहाँ हड्डी मांस नहीं होता है, वहाँ सूक्ष्म शरीर होता है. सफेद सफेद जैसे गोश्त होते हैं ना, आत्मा जिसको शरीर नहीं मिलती है वह भटकती रहती है. छाया रूपी शरीर दिखाई पड़ता है, उनको पकड़ा नहीं सकते. अब बाप कहते हैं बच्चे याद करो तो याद से तुम्हारे विकट विनाश होगा. ತಂದೆ ತಿಳಿಸ್ತಾ ಇದ್ದಾರೆ ಈಗ ಎಲ್ಲವನ್ನೂ ಕೂಡ ಮರೆತು ನಾನೊಬ್ಬನೇ ನೆನಪು ಮಾಡಿ, ನಾನು ನಿರಾಕಾರ ಆಗಿರುವಂತಹ ಕಾರಣ ನನಗೂ ಕೂಡ ಯಾವುದೋ ಒಂದು ವಿಷಯದ ಆಧಾರ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಈ ಪ್ರಕೃತಿ ಆಧಾರವನ್ನು ತೆಗೆದುಕೊಳ್ತೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ತನುವಿನ ಆಧಾರ ಯಾರ ತನುವು? ಬ್ರಹ್ಮನ ತನುವಿನ ಆಧಾರವನ್ನು ತೆಗೆದುಕೊಂಡು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡ್ತೇನೆ. ಈಗ ಹಳೆಯ ಪ್ರಪಂಚದ ವಿನಾಶ ಎದುರುಗಡೆ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಗಾಯನ ಕೂಡ ಮಾಡಲಾಗುತ್ತಲ್ಲ, ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ. ಈ ರೀತಿ ಸೂಕ್ಷ್ಮ ವತನ ವಾಸಿಗಳಿಂದ ಒಬ್ಬರೊಬ್ಬರಿಂದ ಸ್ಥಾಪನೆ, ಪಾಲನೆ, ವಿನಾಶವೆನ್ನುವಂಥ ಗಾಯನ ಮಾಡಲಾಗಿದೆ. ಮತ್ತೆ ಸೂಕ್ಷ್ಮವತನ ಹೆಂಗಿರುತ್ತೆ ಅಂತ ಬಾಬಾ ಸ್ವಲ್ಪ ಹೇಳ್ತಾರೆ. ಸೂಕ್ಷ್ಮವತನದ ಹೆಸರು ಇನ್ನೊಂದು ಏನು ಹೇಳ್ತಾರೆ ಬಾಬಾ ಅಂತಂದ್ರೆ ಫರಿಸ್ತೆಗಳ ಪ್ರಪಂಚ ಅಂತ. ಸೂಕ್ಷ್ಮವತನ ಯಾವುದು? ಫರಿಸ್ತೆಗಳ ಪ್ರಪಂಚವಾಗಿದೆ. ಇಲ್ಲಿ ನಾವೇ ವರ್ಡ್ ಡ್ರೆಸ್ ಹಾಕೊಂಡು ಒಂದು ಯಾವ್ದಾದ್ರು ಪ್ರೋಗ್ರಾಮ್ಗೆ ಎಲ್ಲರೂ ಕೂಡ ಸೇರಿದಾಗ ಇಲ್ಲ ಪ್ರತಿನಿತ್ಯವೂ ಕೂಡ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಫರಿಸ್ತೆಗಳೇ ನಡೆದಾದಂಗೆ ಅಂತ ಅನಿಸುತ್ತೆ ಅಂತ ಹೇಳ್ತಾರಲ್ಲ. ಆದರೆ ನಿಜವಾಗ್ಲೂ ಕೂಡ ಸೂಕ್ಷ್ಮತನ ಹೆಂಗಿರುತ್ತೆ? ಫರಿಸ್ತೆಗಳ ಪ್ರಪಂಚವಾಗಿರುತ್ತೆ. ಫರಿಷ್ಠ ಅಂತಂದ್ರೆ ಹೆಂಗಿರುತ್ತೆ? ಫರಿಷ್ಠ ಅಂತಂದ್ರೆ ಈ ಮೂಲ ಮಾಂಸ ರಕ್ತದಿಂದ ಕೂಡಿರುವ ಶರೀರ ಅಲ್ಲ ಅಂತ ಹೇಳ್ತಾರೆ. ಶರೀರ ಅಂತ ಅದಕ್ಕೆ ಹೆಸರಿದೆ, ಆದ್ರೆ ಈ ಮೂಲ ಮಾಂಸಗಳಿಂದ ಕೂಡಿರುವ ಶರೀರ ಅಲ್ಲ. ಅದೇ ನಮ್ಮ ನೆರಳು ಹೆಂಗಿರುತ್ತದೆಯೋ ಅದೇ ಆಕಾರದಲ್ಲಿ ಒಂದು ಬಿಳಿಯಾಗಿ ಹೊಳೆಯುತ್ತಿರುವಂತಹ ರೂಪವಾಗಿದೆ, ಬಿಳಿಯ ಛಾಯೆಯಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ ಸೂಕ್ಷ್ಮ ಶರೀರ ಅಂತಂದ್ರೆ ಬಿಳಿಯಾಗಿರುವಂತ ಹಿಂಗೆ ಗೋಸ್ಟ್ ತೋರಿಸ್ತಾರಲ್ಲ, ಅಂದ್ರೆ ಶರೀರ ಬಿಟ್ಟಾದ್ಮೇಲೆ ಇನ್ನೊಂದು ಫರಿಷ್ಠ ರೂಪವನ್ನು ತೋರಿಸ್ತಾರೆ. ಹಾಗೆ ಏಂಜಲ್ಸ್ ಅನ್ನ ಹೆಂಗ್ ತೋರಿಸ್ತಾರೆ? ಒಂದು ಬಿಳಿ ರೂಪದಲ್ಲಿ ಹೆಂಗ್ ತೋರಿಸ್ತಾರೋ ಆ ರೀತಿ ತಂದು ಫರಿಷ್ಠ ಶರೀರವಾಗಿರುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಶರೀರ ಸಿಕ್ಕಿಲ್ಲ ಅಂದ್ರೆ ಅಲ್ದಾಡ್ತಾ ಇರ್ತಾರೆ ನೋಡಿ, ಅವರು ಕೂಡ ಹೆಂಗಿರ್ತಾರೆ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಆ ಸೂಕ್ಷ್ಮ ರೂಪವನ್ನು ಹಿಡಿದಿಟ್ಕೊಳ್ಳಲು ಸಾಧ್ಯನಾ? ಹಿಡಿದಿಟ್ಕೊಳ್ಳಲು ಸಾಧ್ಯ ಇಲ್ಲ. ಈ ಸ್ಥೂಲ ಶರೀರವನ್ನು ಮಾತ್ರ ಹಿಡಿದಿಟ್ಕೊಳ್ಳಲು ಸಾಧ್ಯ, ಸೂಕ್ಷ್ಮ ಶರೀರವನ್ನು ಕೂಡ ಯಾರು ಹಿಡಿದಿಟ್ಕೊಳ್ಳಲು ಸಾಧ್ಯ ಇಲ್ಲ. ಆತ್ಮ ಈ ಶರೀರದಿಂದ ದೂರ ಆಯಿತು ಅಂತಂದ್ರೆ ಆತ್ಮನೇ ಅಲ್ಲದೆ ಸೂಕ್ಷ್ಮ ಶರೀರ ಕೂಡ ಅದ್ರ ಜೊತೆ ಹೋಗುತ್ತೆ, ಎರಡೂ ಕೂಡ ಇರುತ್ತೆ. ಆಮೇಲೆ ಸೂಕ್ಷ್ಮತೆಯಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಪರಮಧಾಮಕ್ಕೆ ಹೋದಾಗಲೇ ನಾವೆಲ್ಲರೂ ಕೂಡ ಒಂದೇ ರೀತಿ. ಇಲ್ಲಿವರೆಗೂ ಕೂಡ ಯಾರ ಶರೀರ ಬಿಟ್ಟರು ಕೂಡ 5 ಸ್ಟಾರ್ ರೂಪದಲ್ಲೇ ಅಲೆದಾಡ್ತಾ ಇರ್ತಾರೆ. ಆದರೆ ನಾವೆಲ್ಲರೂ ಕೂಡ ಪರಮಧಾಮಕ್ಕೆ ಹೋಗುವ ಸಮಯ ಯಾವಾಗ ಬರುತ್ತೋ ಅವಾಗ ಎಲ್ಲರೂ ಕೂಡ ಸೂಕ್ಷ್ಮ ಶರೀರವನ್ನು ಸಹ ಬಿಟ್ಟು ಎಲ್ಲರೂ ಕೂಡ ಆತ್ಮ ಬಿಂದುವಾಗಿ ನಮ್ಮ ಮನೆ ಪರಮಧಾಮಕ್ಕೆ ಬ್ರಹ್ಮ ಬಾಬರಂಗೆ ಕರ್ಮಾತೀತ
ಥರ ಆದರೆ ಆಗ ಸೂಕ್ಷ್ಮ ಲೋಕದಲ್ಲಿ ಅಲ್ಲಿ ಇರುವಂತ ಅವಕಾಶ ನೋಡಿ. ಬ್ರಹ್ಮ ಬಾಬಾವರು ಕೂಡ ಇನ್ನ ಆತ್ಮವಾಗಿ ಪರಿಣಾಮಕ್ಕೆ ಹೋಗಿಲ್ಲ. ಬಾಬಾ ಏನ್ ಹೇಳ್ತಾರೆ, ಇನ್ನ ಗೇಟ್ಸ್ ಕ್ಲೋಸ್ ಆಗಿಲ್ಲ, ನಿಮ್ಗೋಸ್ಕರ ವೇಟಿಂಗ್ ಅಂದ್ರೆ ಬಾಬಾ ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ನಮ್ಮ ಮನೆಗೆ ಹೋಗ್ಲಿಕ್ಕೆ ಅವ್ರಿಗೆಲ್ಲ ಪಾಸ್ ಎಲ್ಲ ಸಿಕ್ಬಿಟ್ಟಿದೆ, ಬೋಟಿಂಗ್ ಎಲ್ಲ ಆಗ್ಬಿಟ್ಟಿದ್ದಾರೆ. ಇನ್ನೇನು ಹೋಗ್ಬೇಕಷ್ಟೇ, ಫ್ಲೈಟ್ ಹತ್ತಬೇಕಾದ್ರೆ ನಾವು ಬರ್ಬೇಕು. ನಮ್ಮನ್ನು ಇನ್ವೈಟ್ ಮಾಡ್ತಿದ್ದಾರೆ. ಬರ್ತಾರೆ, ನಮಗೋಸ್ಕರ ಬಾಬಾ ಅಲ್ಲಿ ವೇಟ್ ಮಾಡ್ತಾರೆ. ಅದೇ ರೀತಿ ನಾವೆಲ್ಲರೂ ಕೂಡ ಯಾವಾಗ ಕರ್ನಾಟಕರಾಗ್ತೀವಿ ಅಥವಾ ಎಲ್ಲ ಈ ಸೃಷ್ಟಿಯ ಅಂತಿಮ ಸಮಯವಾಗ ಬರುತ್ತೆ, ನಾವೆಲ್ಲರೂ ಕೂಡ ಪರಂಧಾಮಕ್ಕೆ ಆತ್ಮ ರೂಪದಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ತಂದೆ ಹೇಳ್ತಾರೆ, ಈಗ ಮಕ್ಕಳೇ, ಈಗ ನನ್ನ ನೆನಪು ಮಾಡಿ. ನೀವು ಎಷ್ಟು ನೆನಪು ಮಾಡ್ತೀರೋ ಅಷ್ಟು ವಿಕರ್ಮ ವಿನಾಶವಾಗುತ್ತದೆ ಅಂತ ಹೇಳ್ತಾರೆ. ಗಾಯ भी जाता है, बहुत गई तोड़ी रही, अब बाकी थोड़ा समय. ಗಾಯನ ಕೂಡ ಮಾಡಲಾಗುತ್ತೆ, ಬಹಳ ಕಳೆದು ಹೋಯಿತು, ಸ್ವಲ್ಪ ಮಾತ್ರ ಉಳಿದಿದೆ ಅಂತ. ಯಾವುದು ಉಳಿದಿದೆ? ಸಮಯ. ಸಮಯ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ. ನಮ್ಮ ಮೃತ್ಯುವೇ ಎದುರುಗಡೆ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದರಿಂದ ಎಷ್ಟಾದಷ್ಟು ನೆನಪು ಮಾಡಿ. जितना हो सके बाप को याद करो तो अंतमति सो गति हो जाएगी. गति में कोई एक दो, गीता में कोई एक दो का अक्षर राइट लिखे हैं, जैसे आटे में लून माना नमक, कोई कोई अक्षर सही है. पहले तो भगवान निराकार है यह मालूम होना चाहिए. वह निराकार भगवान फिर वाच कैसे करते हैं. ಬಾಬಾ ಹೇಳ್ತಾರೆ, ಶಾಸ್ತ್ರದಲ್ಲೂ ಕೂಡ ಗೀತೆ ಏನಿದೆ ಅದರಲ್ಲೂ ಕೂಡ ಒಂದೆರಡು ಅಕ್ಷರಗಳು ಸತ್ಯವಾಗಿ ಬರೀಲಾಗಿದೆ. ಏಕೆ ಬಾಬಾ ಮನ್ಮನ ಭವ, ಮಧ್ಯಾಜಿ ಭವ, ಇದೆಲ್ಲ ವಾಕ್ಯಗಳನ್ನು ಬಾಬಾ ಉಪಯೋಗಿಸ್ತಾ ಇರ್ತಾರೆ. ಆದರೆ ಅದರಲ್ಲಿ ಸತ್ಯ ಎಷ್ಟು ಅಂತಂದ್ರೆ ಹಿಟ್ಟಿನಲ್ಲಿ ಉಪ್ಪು ಇರುವಷ್ಟು ಮಾತ್ರ ಅಂತ ಹೇಳ್ತಾರೆ. ಸತ್ಯ ಸ್ವಲ್ಪ ಮಾತ್ರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮೊಟ್ಟ ಮೊದಲು ನಾವು ತಿಳ್ಕೋಬೇಕಾಗಿರುವಂತಹ ಮಾತೇನು ಅಂತಂದ್ರೆ ಭಗವಂತ ನಿರಾಕಾರ ಅಂತ. ತಂದೆಯ ರೂಪ ಯಾವುದು? ನಿರಾಕಾರ. ಇವಾಗ ನಿರಾಕಾರ ತಂದೆ ಅಂತ ಅಂದಮೇಲೆ ನಿರಾಕಾರ ಭಗವಂತನ ವಾಚ, ವಾಣಿ ಹಿಂಗಾಗಲಿಕ್ಕೆ ಸಾಧ್ಯ? कहते हैं साधारण ब्रह्मा तन में प्रवेश कर राजयोग सिखलाता हूँ, बच्चे मुझे याद करो, मैं आता ही हूँ एक धर्म की स्थापना कर बाकी सब धर्मों का विनाश कराने. अभी तो अनेक धर्म हैं. आज से 5000 वर्ष पहले भारत में स्वर्ग था, माना सतयुग का एक ही आदि सनातन देवी देवता धर्म था. सभी आत्माएं अपना अपना हिसाब किताब चुप कर जाती है, उनको कयामत का समय कहा जाता है. क्या ತಂದೆ ಹೇಳ್ತಾರೆ, ಈ ತರ ನೀವು ಇತರಿಗೆ ಅರ್ಥ ಮಾಡಿಸುವಾಗ ತಿಳಿಸಬಹುದು. ತಂದೆ ಭಗವಂತ ನಿರಾಕಾರ ಅಂದ್ರೆ ಅವರ ವಚನ ಅಥವಾ ಅವರ ವಾಣಿ ಹಿಂಗಾಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಸ್ವಯಂ ಪರಮಾತ್ಮ ಬಂದು ಹೇಳ್ತಾ ಇದ್ದಾರೆ, ನಾನು ಒಂದು ಸಾಧಾರಣ ಬ್ರಹ್ಮನ ತನ್ನಲ್ಲಿ ಪ್ರವೇಶ ಮಾಡಿ ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತಾ ಇದ್ದೇನೆ ಅಂತ. ಆದ್ದರಿಂದ ನಿಮ್ಮ ಮಕ್ಕಳು ನನ್ನನ್ನು ನೆನಪು ಮಾಡಿ. ನಾನು ಬರುವುದೇ ಏಕಧರ್ಮ ಸ್ಥಾಪನೆ ಮಾಡಿ ಅನೇಕ ಧರ್ಮಗಳ ವಿನಾಶ ಮಾಡುವುದು. ಈಗ ಅನೇಕ ಧರ್ಮಗಳಿದೆಯಲ್ವಾ ಅಂತ ಹೇಳ್ತಾರೆ. ಇಂದಿನಿಂದ 5000 ವರ್ಷದ ಹಿಂದೆ ಇದೇ ಭಾರತ ದೇಶದಲ್ಲಿ ಸತ್ಯಯುಗವಿತ್ತು, ಒಂದೇ ರಾಜ್ಯವಿತ್ತು. ನಮ್ಮ ಧರ್ಮದ ಹೆಸರೇನು? ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆತ್ಮರು ಕೂಡ ತಮ್ಮ ತಮ್ಮ ಲೆಕ್ಕಾಚಾರವನ್ನು ಈಗ ಸಮಾಪ್ತಿ ಮಾಡಿಕೊಂಡು ಮನೆಗೆ ಹೋಗ್ಲೇಬೇಕಂತ. ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಇಲ್ಲಿ ವಾಶೌಟ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಆತ್ಮರು ಮಟ್ಟದಲ್ಲೂ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಹೋಗ್ಲಿಕ್ಕೆ ಲೆಕ್ಕಾಚಾರ ಸಮಾಪ್ತಿ ಆಗಬೇಕು. ಆ ಸಮಯವನ್ನೇ ಮೃತ್ಯುವಿನ ಸಮಯ ಅಥವಾ ಅಂತಿಮ ಸಮಯ ಅಂತ ಹೇಳ್ತಾರೆ. ಇವಾಗ ನಡೀತಾ ಇದ್ದ ಸಮಯ अंतिम समय. तो सभी के दुखों का हिसाब किताब चुप तो होता है. दुख मिलता ही पापों के कारण. पाप का हिसाब चुप होने के बाद फिर पुण्य का शुरू हो जाता है. हर एक चीज शुद्ध बनाने के लिए आग जलाई जाती है. यज्ञ रचते हैं, उसमें भी आग जलाते हैं. यह तो मटेरियल यज्ञ है, यज्ञ नहीं है. यह है रुद्र ज्ञान यज्ञ. ऐसा नहीं कहते कृष्ण ज्ञान यज्ञ रचा है. कृष्ण ने कोई यज्ञ नहीं रचा है. कृष्ण तो प्रिंस था. यज्ञ रचा जाता है आपतों के समय. इस समय सब तरफ आपते हैं.
बहुत मनुष्य रुद्र यज्ञ भी रचते हैं, रुद्र यज्ञ नहीं रचते हैं। बहुत मनुष्य जिस कहते हैं रुद्र यज्ञ, परंतु रुद्र ज्ञान यज्ञ नहीं रचते हैं। वह तो रुद्र परमपिता परमात्मा ही आकर रचते हैं। ತಂದೆ ಹೇಳ್ತಾರೆ, ಈ ಲೆಕ್ಕಾಚಾರ ಸಮಾಪ್ತಿ ಆಗುವಂತ ಸಮಯದಲ್ಲಿ ಆಗುವುದೇನು ದುಃಖನೇ ಅಂತ ಹೇಳ್ತಾರೆ. ದುಃಖನೇ ತಾನೇ ಆಗುವುದು. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತುವನ್ನು ಕೂಡ ಈಗ ಶುದ್ಧ ಮಾಡಬೇಕು ಅಂತಂದ್ರೆ ಹಿಂಗೆ ಬೆಂಕಿಗೆ ಹಾಕುತ್ತಾರೋ ಅದೇ ರೀತಿ ಈಗ ಹೊರಗಡೆ ಮೆಟೀರಿಯಲ್ಸ್ಟಿಕ್ ಎಲ್ಲ ಕೂಡ ಸ್ಥೂಲವಾಗಿದ್ದ ವಸ್ತುಗಳನ್ನು ಹಾಕಿ ಯಾವುದೇ ಯಜ್ಞ ರಚನೆ ಮಾಡಬೇಕಂದ್ರೆ ಬೆಂಕಿಯನ್ನು ಹಾಕಿ ರಚನೆ ಮಾಡುತ್ತೆ. ಆದರೆ ಈ ಯಜ್ಞ ಏನಿದೆ ಯಾವುದೇ ಸ್ಥೂಲವಾದ ವಸ್ತುಗಳಿಂದ ಆಧಾರಿತ ಅಲ್ಲ. ಇದರ ಹೆಸರೇನು? ರುದ್ರ ಜ್ಞಾನ ಯಜ್ಞ. ಈ ಯಜ್ಞದ ಆಧಾರ ಏನು? ಜ್ಞಾನ ಅಂತ ಹೇಳ್ತಾರೆ ಬಾಬಾ. ಹೊರಗಡೆ ಯಜ್ಞದ ಆಧಾರ ವಸ್ತುಗಳು, ಅದು ಈ ಯಜ್ಞದ ಆಧಾರ ಜ್ಞಾನವಾಗಿದೆ. ಈ ರೀತಿ ಎಂದಿಗೂ ಹೇಳಲಾಗುವುದಿಲ್ಲ ಕೃಷ್ಣ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ ಅಂತ. ಬಾಬಾ ಹೇಳ್ತಾರೆ, ಹೊರಗಡೆ ಏನು ರಚನೆ ಮಾಡಿದ್ರು ಕೂಡ ಅದು ಕೇಳ ರುದ್ರ ಯಜ್ಞ ಅಂತ ಹೇಳ್ತಾರೆ ಹೊರತು ರುದ್ರ ಜ್ಞಾನ ಯಜ್ಞ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಯಜ್ಞವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಆ ಯಜ್ಞ ಮಾಡಿ ಯಾರು ಬರಬೇಕು? ಸ್ವಯಂ ಪರಮಾತ್ಮನೇ ಬರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಯಜ್ಞ ಅಂದ್ರೆ ಯಾವಾಗ ಮಾಡಲಾಗುತ್ತೆ? ಆಪತ್ತು ಇದ್ದಾಗ. ಊರಲ್ಲಿ ಮಳೆ ಬಂದಿಲ್ಲ ಅಂತಂದ್ರೆ ಯಜ್ಞವನ್ನು ಮಾಡ್ತಾರೆ. ಯಾರೋ ದುಃಖ ಇದ್ರೆ ಅಥವಾ ಯಾವುದೋ ದೋಷ ಇದ್ರೆ ಅಲ್ವಾ, ಈ ರೀತಿ ಯಜ್ಞವನ್ನು ಮಾಡ್ತಾರೆ. ಆದರೆ ಈಗ 4 ಕಡೆ ಏನಿದೆ ಆಪತ್ತುಗಳೇ ಆಪತ್ತುಗಳು ಅಂತ ಬಾಬಾ. ಇದಕ್ಕೆ ದೊಡ್ಡ ಯಜ್ಞನೇ ಸ್ಥಾಪನೆ ಮಾಡಬೇಕು. ಆ ಯಜ್ಞ ಸ್ಥಾಪನೆ ಮಾಡಲು ಪರಮಧಾಮದನೇ ಬರಬೇಕು ತಂದೆ ಅಂತ ಹೇಳ್ತಿದ್ದಾರೆ ಬಾಬಾ. तो इसमें सबकी आहुति हो जाती है. बाबा आया हुआ है अब सबको घर ले जाने. यज्ञ भी रचा हुआ है. जब तक राजा स्थापन हो जाए और सब पावन बन जाए. फट से सब तो पावन नहीं बनते. योग लगाते रहो अंत तक. बाबा ಹೇಳ್ತಾರೆ, ಇವಾಗ ಪರಮಾತ್ಮನೇ ಬಂದು ಈ ರುದ್ರ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಪರಮಪಿತ ಪರಮಾತ್ಮನೇ ಬಂದು ರುದ್ರ ಯಜ್ಞವನ್ನು ರಚನೆ ಮಾಡಿದ್ಮೇಲೆ ನೀವೆಲ್ಲರೂ ಕೂಡ ಇದರಲ್ಲಿ ಆಹುತಿ ಆಗ್ತೀವಿ. ಬಾಬಾ ಹೇಳ್ತಾರೆ, ಆಹುತಿ ಅನ್ನೋದೇನು ಒಂದೇ ಕ್ಷಣದಲ್ಲಿ ಹಾಕ್ಬಿಡುತ್ತಾ ಅಂತ ಬಾಬಾ ಹೇಳ್ತಾರೆ. ನಾವು ಯಾವುದೇ ಸ್ಥೂಲವಾಗಿಂತ ಯಜ್ಞದಲ್ಲಿ ಹಾಕ್ತೀವಿ ಅಂತ ಒಂದೇ ಸತಿ ಸುಟ್ಟು ಭಸ್ಮ ಆಗುತ್ತೆ. ಅದು ಮೆಲ್ಲಮೆಲ್ಲನೆ ತಾನೇ ಸುಟ್ಟಿ ಭಸ್ಮ ಆಗುವುದು. ಅದೇ ರೀತಿ ಬಾಬಾ ಹೇಳ್ತಾರೆ, ಇಲ್ಲೂ ಕೂಡ ಮೆಲ್ಲಮೆಲ್ಲನೆ ಎಲ್ಲರೂ ಕೂಡ ಬಂದು ಅರ್ಪಣೆ ಆಗುತ್ತಾರೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಯಜ್ಞ ನಡೆಯುತ್ತೆ ಅನ್ನೋದು ಒಂದು ಪ್ರಶ್ನೆ. ಎಲ್ಲಿವರೆಗೂ ನಡೆಯುತ್ತೆ? ನಾವು ಸಂಪನ್ನರಾಗಬೇಕು. ನಾವು ಸಂಪನ್ನ ಆದ್ರೆ ಬೇರೆಯವರು ಆಗ್ಬೇಕಲ್ಲ. ಮಹಾಭಾರತ ಯುದ್ಧ ನಡೆಯುವವರೆಗೂ ಸ್ಟಾರ್ಟ್ ಆಗ್ತೇವೆ. ಪ್ರಕೃತಿ ಸಹಿತವಾಗಿ ಎಲ್ಲವೂ ಸತೋಪ್ರಧಾನ. ಬಾಬಾ ಹೇಳ್ತಾರೆ, ಎಲ್ಲಿವರೆಗೂ ನಿಮ್ಮ ಸತೋಪ್ರಧಾನ ರಾಜ್ಯ ಸ್ಥಾಪನೆ ಆಗುವುದಿಲ್ಲವೋ, ಎಲ್ಲಿವರೆಗೂ ಎಲ್ಲರೂ ಒಬ್ಬರಲ್ಲ ಎಲ್ಲರೂ ಪಾವನರಾಗುವುದಿಲ್ಲವೋ ಅಲ್ಲಿಯವರೆಗೂ ಯಾರು ಈ ಯಜ್ಞ ಅನ್ನೋದು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಯಾವತ್ತಾದ್ರೂ ಯಜ್ಞ ಸಂಪನ್ನ ಆದ್ಮೇಲೆ ಅಲ್ಲಲ್ಲಿ ಏನಾದ್ರು ಉಳ್ಕೊಂಡಿರುತ್ತಾ? ಎಲ್ಲ ಸುಟ್ಟು ಭಸ್ಮ ಆಗ್ಬಿಟ್ಟಿರುತ್ತೆ. ಎಲ್ಲಾದ್ರೂ ನಿಮ್ಗೆ ಒಂಚೂರು ಆದ್ರೂ ಉಳ್ಕೊಂಡಿರೋದು ಕಾಣಿಸೋದಿಲ್ಲ. ಅಲ್ಲಿವರೆಗೂ ಆ ಅಗ್ನಿನ ಆರಿಸೋದು ಕೂಡ ಇಲ್ಲ. ಅದೇ ರೀತಿ ಇದು ಕೂಡ ಅಷ್ಟೇ ಯಜ್ಞ. ಇಲ್ಲಿ ಎಲ್ಲರೂ ಕೂಡ ಏನಾಗಬೇಕು? ಪಾವನರಾಗಬೇಕು. ಇವಾಗ ನಾವು ಬಾಬನ ಮಕ್ಳು ಹೆಂಗ್ ಮಾಡ್ತೀವಿ? ತಂದೆಯ ನೆನಪಿನಿಂದ ವಿಕರ್ಮ ನಾಶ ಮಾಡ್ಕೊಳ್ತೀವಿ. ಅದ್ರ ಹೊರಗಿನವ್ರು ಹೆಂಗ್ ಮಾಡ್ಕೊಳ್ತಾರೆ? ಲೆಕ್ಕಾಚಾರ ಶಿಕ್ಷೆಗಳಿಂದ ಸಮಾಪ್ತಿ ಮಾಡ್ಕೊಳ್ತಾರೆ. ಆದ್ರೆ ಹೆಂಗಾದ್ರೂ ಆಗ್ಲಿ ಅಂದ್ರೆ ಬಾಬನ ಮಕ್ಕಳು ಶಿಕ್ಷೆ ಇಲ್ಲ ಅಂತಲ್ಲ, ನೆಂಬರ್ ವಾರಾಗಿ ಪಾವನ ಆಗ್ತಾರೆ. ನೆಂಬರ್ ವಾರ ಶಿಕ್ಷೆಗೂ ಕೂಡ ಪಾತ್ರರಾಗ್ತಾರೆ. ಬಾಬಾ ಹೇಳ್ತಾರೆ, ಹಿಂಗಾದ್ರೂ ಕೂಡ ಪಾವನರು ಎಲ್ಲರೂ ಆಗುವ ಸಮಯದವರೆಗೂ ಕೂಡ ಇದು ಯಜ್ಞ ನಡೀತಾನೇ ಇರುತ್ತೆ. ಯಜ್ಞದಲ್ಲಿ ನಾವೇನ್ ಮಾಡ್ಬೇಕು? ತಂದೆ ನೆನಪು ಮಾಡ್ತಾ ಇರ್ಬೇಕು. ಎಷ್ಟು ನಾವು ನೆನಪು ಮಾಡ್ತಾ ಅಷ್ಟು ವಿಕರ್ಮ ವಿನಾಶ ಆಗ್ತಾ ಹೋಗುತ್ತೆ. ಅದು ನಾವು ಯೋಗವನ್ನು ಇಲ್ಲಿವರೆಗೂ ಜೋಡಿಸ್ತಾ ಇರ್ಬೇಕು ತಂದೆ ಜೊತೆಯಲ್ಲಿ ಅಂತಿಮದವರೆಗೂ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೇಗೆ ಯೋಗ ಕಿ ರೇಸ್. ಬಾಬಾ ಹೇಳ್ತಾರೆ, ಇದು ಯೋಗದ ರೇಸ್. ಮೊದಲು ಬಾಬಾ ಹೇಳಿದ್ರು ಜ್ಞಾನದ ರೇಸ್ ಅಂತ, ಇದು ಯೋಗದ ರೇಸ್. ಎರಡೂ ಕೂಡ ಇಲ್ಲಿ ಜ್ಞಾನ ಯೋಗ ಎರಡೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ನಾವು ನಡೀತಾ ಇರಬೇಕು. बाप को जितना जास्ती याद करेंगे उतना दौड़ी लगाकर जाए रुद्र के गले का हार बनेंगे. ನೀವು ಎಷ್ಟು ಇಲ್ಲಿ ತಂದೆ ಜಾಸ್ತಿ ನೆನಪು ಮಾಡ್ತಾ ಹೋಗ್ತಿರೋ ಅಷ್ಟು ಓಡಿ ಯಾರ ಮಾಲೆಯಲ್ಲಿ ಹೋಗಿ ಬೀಳ್ತೀರಿ? ವಿಷ್ಣು ರುದ್ರನ ಮಾಲೆ. ಫಸ್ಟ್ ರುದ್ರನ ಮಾಲೆಯಲ್ಲಿ ಹೋಗಿ ಬೀಳ್ತೀರಾ ಅಂದ್ರೆ ರುದ್ರನ ಮಾಲೆಗೆ ಅವರ ಕೊರಳಿನ ಹಾರವಾಗ್ತೀರಾ
कोयले का माला बनेंगे ಆಮೇಲೆ ವಿಷ್ಣುವಿನ ಕೊರಳಿನ ಮಾಲೆಯಾಗಿ ಹಾಕ್ತೇವೆ पहले रुद्र की माला फिर विष्णु की माला पहले बाप सबको घर ले जाते तो जो जितना पुरुषार्थ करेंगे वही नर से नारायण नारी से श्री लक्ष्मी बन राज्य करेंगे गोया या आदि सनातन देवी देवता धर्म स्थापना हो रहा है तुमको बाप राजयोग सिखला रहे हैं जैसे 5000 वर्ष पहले सिखलाया था फिर कल्प बाद सिखलाने आए शिव जयंती अथवा शिवरात्रि भी मनाते हैं ना रात अर्थात कलयुगी पुरानी दुनिया का अंत नई दुनिया का आदि सतयुग रहता है दिन द्वापर कलयुगी है रात बेहद का दिन ब्रह्मा का फिर बेहद की रात ब्रह्मा की कृष्ण का दिन रात नहीं गाया जाता है कृष्ण को ज्ञान ही नहीं रहता ब्रह्मा को ज्ञान मिलता है किससे शिव बाबा से फिर तुम बच्चों को मिलता है इनसे माना किससे ब्रह्मा से तो गोया शिव बाबा तुमको ब्रह्मा तन से ज्ञान दे रहा है तुमको त्रिकालदर्शी बनाते हैं मनुष्य सृष्टि में एक भी त्रिकालदर्शी कोई हो ना सके अगर होवे तो नॉलेज देना है यह सृष्टि चक्र कैसे फिरता है कभी भी कोई नॉलेज देना सके ತಂದೆ ಹೇಳ್ತಾರೆ ಮೊಟ್ಟ ಮೊದಲು ನೀವು ಬರೋದು ರುದ್ರನ ಮಾಲೆಯಲ್ಲಿ ಆಮೇಲೆ ವಿಷ್ಣುವಿನ ಮಾಲೆಯಲ್ಲಿ ಅಂದ್ರೆ ತಂದೆ ಫಸ್ಟ್ ಎಲ್ಲರನ್ನು ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ನಿಮ್ಮ ಪುರುಷಾರ್ಥ ಆಧಾರದ ಮೇಲೆ ನರನಿಂದ ನಾರಾಯಣ ನಾರಿಯಿಂದ ಶ್ರೀ ಲಕ್ಷ್ಮಿಯಾಗಿ ರಾಜ್ಯದಲ್ಲಿ ಬರ್ತಾನೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮವು ಕೂಡ ಈಗ ಸ್ಥಾಪನೆ ಆಗ್ತಾ ಇದೆ ನಿಮಗೆ ತಂದೆಯೇ ಬಂದು ರಾಜಯೋಗವನ್ನು ಕಲಿಸ್ಕೊಡ್ತಾರೆ ಹೀಗೆ 5000 ವರ್ಷದ ಮೊದಲು ಕಲಿಸ್ಕೊಟ್ಟಿದ್ರು ಇವಾಗಲೂ ಹಂಗೆ ಕಲಿಸ್ಕೊಡ್ತಾ ಇದ್ದಾರೆ ಬರುವಂತ 5000 ವರ್ಷದ ನಂತರ ನಿಮಗೆ ಕಲಿಸ್ಕೊಡ್ತಾರೆ ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಕೂಡ ಆಚರಿಸ್ತಾರಲ್ಲ ಶಿವರಾತ್ರಿ ಇವಾಗ ಆಚರಿಸ್ತಾರೆ ಹೆಸರಲ್ಲೇ ಇದೆ ರಾತ್ರಿ ಅಂತ ಆಚರಿಸೋದು ರಾತ್ರಿ ಅಲ್ಲ ಜಾಗರಣೆ ವಿಶೇಷವಾಗಿ ಮಾಡ್ತಾ ಇರ್ತಾರೆ ಅಮೃತ ವೇಳೆ ಸಮಯದಲ್ಲಿ ಪೂಜೆ ಎಲ್ಲ ಕೂಡ ದೇವಸ್ಥಾನ ಎಲ್ಲ ಕೂಡ ನೈಟಲ್ಲಿ ಓಪನ್ ಆಯ್ತು ಎಲ್ಲವೂ ಕೂಡ ಆಗೋದೇನು ರಾತ್ರಿ ಸಮಯ ಈ ಒಂದು ಹಬ್ಬ ಮಾತ್ರ ರಾತ್ರಿಯಲ್ಲಿ ಮಾಡ್ತಾರೆ ವಿಶೇಷವಾಗಿ ಯಾಕೆ ಅಂತಂದ್ರೆ ಬಾಬಾ ಹೇಳ್ತಾರೆ ಇದು ನಿಜವಾಗಿರುವಂತಹ ಇನ್ನು 12 ಗಂಟೆಗಳ ಕಾಲ ಬರುವಂತಹ ರಾತ್ರಿಗಳು ಪ್ರತಿದಿನ ಬರುತ್ತೆ ಆದರೆ ಇದು ಬೇಹದ್ದಿನ ರಾತ್ರಿ ಇವಾಗ ಎಲ್ಲರೂ ಕೂಡ ಹೆಂಗಾಗಿದ್ದಾರೆ ಅಂಧಕಾರದಲ್ಲಿದ್ದಾರೆ ಅಂತ ಹೇಳ್ತಾರೆ ರಾತ್ರಿಯಿಂದನೇ ಕಲಿಯುಗದ ಹಳೆಯ ಪ್ರಪಂಚದ ಅಂತಿಮ ಹಾಗೂ ಹೊಸ ಪ್ರಪಂಚದ ಆದಿ ಸತ್ಯುಗ ಹೇಳ್ತೇವನ್ನು ಹಗಲು ಎಂದು ದ್ವಾಪರ ಕಲಿಯುಗವನ್ನು ರಾತ್ರಿ ಎಂದು ಹೇಳಲಾಗುತ್ತೆ ಇದು ಬೇಹದ್ದಿನ ಹಗಲು ಬ್ರಹ್ಮನದು ಹಾಗೂ ಬ್ರಹ್ಮನ ಬೇಹದ್ದಿನ ರಾತ್ರಿಯಾಗಿದೆ ಕೃಷ್ಣನಿಗೆ ಹಗಲು ರಾತ್ರಿ ಬಗ್ಗೆ ಏನು ಗೊತ್ತಿಲ್ಲ ಅಂತ ಗೊತ್ತಿದೆಯಾ ಗೊತ್ತೇ ಇಲ್ಲ ಯಾಕಂದ್ರೆ ಹಗಲಲ್ಲೇ ಇದ್ದು ಹಗಲಲ್ಲೇ ಹೋಗ್ಬಿಡ್ತಾರಲ್ವ ಸತೋ ಪ್ರಧಾನವಾಗಿದ್ದಾಗೆ ಬರ್ತಾರೆ ಅವ್ರು ತಮೋ ಪ್ರಧಾನವಾಗಿರೋದು ಇರೋದಿಲ್ಲ ಅದರಿಂದ ಅವರಿಗೆ ರಾತ್ರಿ ಏನು ಹಗಲು ಏನು ಅಂತ ಅವರಿಗೆ ಬ್ರಾಹ್ಮಣರಿಗೆ ನಮಗೆ ಗೊತ್ತಿದೆ ಕೃಷ್ಣನಿಗೆ ಗೊತ್ತಿಲ್ಲ ಹೌದು ನಮಗೆ ಗೊತ್ತಿದೆ ಕೃಷ್ಣನಿಗೆ ಗೊತ್ತಿಲ್ಲ ಅದಕ್ಕೆ ಕೃಷ್ಣ ಸುಖವಾಗಿರ್ತಾನೆ ಇನ್ನೂ ಸುಖವಾಗಿ ನಾವಿರ್ತೀವಿ ಅಲ್ವಾ ಯಾಕಂದ್ರೆ ಅಂಧಕಾರ ಏನು ಅಂತ ಗೊತ್ತಿರುವಂತ ಕಾರಣ ಬೆಳಕಿನ ಕಡೆ ಹೋದಾಗ ಖುಷಿ ಆಗುತ್ತೆ ಬಾಬಾ ಹೇಳ್ತಿದ್ದಾರೆ ಈಗ ಬ್ರಹ್ಮನಿಗೆ ಜ್ಞಾನ ಸಿಗುತ್ತೆ ಶಿವಬಾಬರಿಂದ ನೀವು ಮಕ್ಕಳಿಗೆ ಇವರಿಂದ ಸಿಗುತ್ತೆ ಅಂದ್ರೆ ಬ್ರಹ್ಮನಿಂದ ಅದಕ್ಕೆ ಗಾಯನ ಕೂಡ ಮಾಡಲಾಗುತ್ತಲ್ವ ಬ್ರಹ್ಮನಿಂದ ನಮಗೆಲ್ಲರೂ ಕೂಡ ಜ್ಞಾನ ಸಿಗುತ್ತೆ ಅಂತ ಶಿವಬಾಬರೇ ನಿಮಗೆ ಬ್ರಹ್ಮನ ತಾಯಿನ ಮೂಲಕ ಬಂದು ಜ್ಞಾನ ಕೊಡ್ತಾರೆ ಅಂತ ಹೇಳ್ತಾರೆ ನಿಮ್ಮನ್ನು ತ್ರಿಕಾಲದರ್ಶಿಯಾಗಿ ಮಾಡುತ್ತಾರೆ ಮನುಷ್ಯ ಸೃಷ್ಟಿಯಲ್ಲಿ ಈಗ ಒಬ್ಬರೂ ಕೂಡ ತ್ರಿಕಾಲದರ್ಶಿ ಇಲ್ಲ ತ್ರಿಕಾಲದರ್ಶಿ ಹೋಗ್ಲಿ ಹೋದ ವರ್ಷದಲ್ಲಿ ನಾವು ಏನ್ ಮಾಡಿದ್ವಿ ಅಂತಾನೆ ಗೊತ್ತಾಗಲ್ಲ ಅದು ನಾವು ಬಾಲ್ಯದಲ್ಲೇ ಸಂಪೂರ್ಣವಾಗಿ ಏನ್ ಮಾಡಿದ್ವಿ ಗೊತ್ತಾಗ ಅದೊಂದೊಂದು ಸೀನ್ ಇರ್ತಾರೆ ಅಷ್ಟೇ ಬಾಬಾ ಹೇಳ್ತಾರೆ ತ್ರಿಕಾಲದರ್ಶಿ 3 ಕಾಲ ಪೂರ್ತಿ ಸೃಷ್ಟಿ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಈ ಜ್ಞಾನ ಇದ್ದಿದ್ದೇ ಆದರೆ ಅವರಲ್ಲಿ ಈ ಜ್ಞಾನ ಇತರಿಗೆ ತಿಳಿಸಬೇಕು ಆದರೆ ಬಾಬಾ ಹೇಳ್ತಿದ್ದಾರೆ ಈ ಜ್ಞಾನ ಯಾರಲ್ಲೂ ಕೂಡ ಇಲ್ಲ ಈ ಸೃಷ್ಟಿ ಹೇಗೆ ತಿರುಗುತ್ತೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಭಗವಾನ್ ತೋ ಸಭಿ ಕಾ ಏಕ್ ಹೈ ಬಾಬಾ ಹೇಳ್ತಾರೆ ಒಬ್ಬೊಬ್ರಿಗೂ ಒಂದು ಭಗವಂತನ ಬಾಬಾ ಹೇಳ್ತಾರೆ ಭಗವಂತ ಎಲ್ಲರಿಗೂ ಒಬ್ಬನೇ ಅಂತ ಬಾಬಾ ಹೇಳ್ತಾರೆ ನಾವು ರೂಪಗಳನ್ನು ಕೊಟ್ಟಿದ್ದೀವಿ ಅಷ್ಟೇ ಕೃಷ್ಣ ಕೋ ತೋಡೆ ಈ ಸ ಭಗವಾನ್ ಮಾನೆಂಗೆ ಕೃಷ್ಣನ ಎಲ್ಲರೂ ಭಗವಂತ ಅಂತ ಒಪ್ಕೊಳ್ತಾರ ಹಿಂದೂಗಳು ತೋರಿಸಿದ್ರೆ ಒಪ್ಕೊಳ್ಬೋದು ಕ್ರಿಶ್ಚಿಯನ್ ಮುಸ್ಲಿಮ್ಸ್ ತೋರಿಸಿದ್ರೆ ಒಪ್ಕೊಳ್ತಾರ
ಒಪ್ಕೊಳ್ಳೋದಿಲ್ಲ. वह तो राजकुमार है, राजकुमार भगवान होता है क्या? ಕೃಷ್ಣ ಯಾರು? ಸತ್ಯುಗದ ರಾಜಕುಮಾರ. ರಾಜಕುಮಾರನ ಯಾವತ್ತಾದ್ರೂ ಭಗವಂತ ಅಂತ ಹೇಳಲಾಗುತ್ತೆ? ಬಲೆ ಅವ್ರು ಒಳ್ಳೆ ಕಾರ್ಯ ಮಾಡಿದ್ರೆ ನಿನ್ ಭಗವಂತನ ತರ ಇದೆಯಪ್ಪ ಅಂತ ಹೇಳ್ತಾರೆ. ಅಷ್ಟೇ ಬಿಟ್ಟು ನೀನೇ ಭಗವಂತ ಅಂತ ಯಾರು ಹೇಳುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. अगर वह राज्य करे तो फिर गंवाना भी पड़ेगा. ವೇಳೆ ಅವರೇ ಭಗವಂತ ಆಗಿದ್ದಾರೆ, ಅವ್ರ ರಾಜ್ಯ ಮಾಡುವಾಗ ಶ್ರೇಷ್ಠ ಗಾಯನ ಮಾಡ್ತಿದ್ದಾರೆ, ಮತ್ತೆ ಅವ್ರ ರಾಜ್ಯವನ್ನು ಕಲ್ಕೊಳ್ಳೇಬೇಕಲ್ಲ, ಅವಾಗಲೂ ಅವ್ರು ಭಗವಂತ ಉಳಿತಾರೆ. ಬಾಬಾ ಹೇಳ್ತಾರೆ ಕೃಷ್ಣ ರಾಜ್ಯವನ್ನು ಪಡಿಲೇಬೇಕು ಮತ್ತೆ ಆ ರಾಜ್ಯವನ್ನು ಕಲ್ಕೊಳ್ಳೇಬೇಕು. बाप कहते हैं तुमको विश्व का मालिक बनाई, मैं फिर निर्वाण धाम में जाकर रहता हूँ. फिर जब दुख शुरू होता है तब मेरा पाठ भी शुरू होता है. मैं सुनवाई करता हूँ. मुझे कहते भी है रहम दिल. भक्ति भी पहले व्यभिचारी अर्थात एक शिव की करते हैं, फिर देवताओं की शुरू होती है. अभी तो व्यभिचारी भक्ति बन गई है. पुजारी भी यह नहीं जानते कि कब से पूजा शुरू होती है. शिव व सोमनाथ एक ही बात है. शिव है निराकार. सोमनाथ क्यों कहते हैं? ತಂದೆ ಹೇಳ್ತಾ ಇದ್ದಾರೆ, ನಿಮ್ಮನ್ನೇ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡಿ ನಿರ್ವಾಣ ಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ದುಃಖ ಯಾವಾಗ ಮೊದಲಾಯಿತು ಎನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. ಮೊಟ್ಟ ಮೊದಲು ನಮ್ಮ ಪಾತ್ರ ಮೊದಲಾದ ಸುಖವಂತರಾಗಿ ಇದ್ವಿ, ಆನಂತರ ನಾವು ದುಃಖವನ್ನು ಅನುಭವಿಸ್ತಾ ಬಂದ್ಬಿಟ್ವಿ. ಈಗ ತಂದೆ ಬಂದು ಎಲ್ಲವನ್ನೂ ಕೂಡ ಹೇಳುತ್ತಾರೆ. ಅದಕ್ಕೆ ನನ್ನನ್ನು ದಯಾಸಾಗರ ಎಂದು ಕೂಡ ಹೇಳಲಾಗುತ್ತೆ ಅಂತ ಹೇಳ್ತಾರೆ ಬಾಬಾ. ಭಕ್ತಿಯು ಕೂಡ ಮೊಟ್ಟ ಮೊದಲು ಅವ್ಯಭಿಚಾರಿ ಆಗಿತ್ತು, ಅಂದ್ರೆ ಒಬ್ಬ ತಂದೆ ನೆನಪು ಮಾಡ್ತಾ ಇದ್ರು, ಆಮೇಲೆ ಪಾವನ ದೇವತೆಯನ್ನು ನೆನಪು ಮಾಡ್ತಾರೆ. ಆಮೇಲೆ ಈಗಂತೂ ಭಕ್ತಿ ವ್ಯಭಿಚಾರಿಣೇ ಆಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಕಲ್ಲನ್ನು ನೋಡಿದ್ರು ಭಗವಂತ, ಮಣ್ಣನ್ನು ನೋಡಿದ್ರು, ಯಾರಲ್ಲಿ ನೋಡಿದ್ರು ಕೂಡ ಭಗವಂತ ಅಂತ ಹೇಳ್ಬಿಟ್ಟಿರೋದು ಜ್ಞಾನಿಯ ವಿಷಯವಾಗಿದೆ. ಪೂಜಾರಿಗಳಿಗೂ ಕೂಡ ಎಲ್ಲಿವರೆಗೂ ನಾವು ಅಜ್ಞಾನಿಗಳಾಗ್ಬಿಟ್ಟಿದ್ವಿ ಅಂದ್ರೆ ಪೂಜಾರಿಗಳಿಗೂ ಗೊತ್ತಿಲ್ಲ ನಾವು ಯಾವತ್ತಿಂದ ಪೂಜೆ ಮಾಡ್ತಾ ಇದೀವಿ ಅಂತ. ಅವ್ರು ಏನಂತ ನಮ್ಮ ಅಪ್ಪ ಮಾಡ್ತಾ ಇದ್ರು, ನಮ್ಮ ತಾತನೂ ಮಾಡ್ತಿದ್ರು, ಅವ್ರ ತಾತನೂ ಮಾಡ್ತಿದ್ರು, ಅದಕ್ಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಯಾವಾಗಿಂದ ಮೊದಲಾಯಿತು ಎನ್ನುವುದು ಅವ್ರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಶಿವ ಅಂದ್ರು ಅಥವಾ ಸೋಮನಾಥ ಅಂದ್ರು ಒಂದೇ ಮಾತು ಅಂತ ಹೇಳ್ತಾರೆ. ಪೂಜೆ ಸ್ಟಾರ್ಟ್ ಮಾಡೋದು ನಾವೇ ಆಗಿತ್ತು. ನೀವೇ ಸೈಲೆಂಟ್ ಆಗಿ ಬಿಟ್ಬಿಟ್ಟಿದ್ದಾರೆ ಪಾಪ ಅವರೆಲ್ಲ ಅರ್ಧಾಟ ಮಾಡಿ ಸುಸ್ತಾಗ್ಬಿಟ್ಟಿದ್ರಲ್ಲ, ಅದಕ್ಕೆಲ್ಲ ಬಿಟ್ಬಿಟ್ಟಿದ್ದೀವಿ. ಬಾಬಾ ಹೇಳ್ತಿದ್ದಾರೆ ಶಿವ ಅಥವಾ ಸೋಮನಾಥ ಹೆಂಗಿದ್ದಾರೆ? ನಿರಾಕಾರನಾಗಿದ್ದಾನೆ ಅಂತ ಹೇಳ್ತಾರೆ ಬಾಬಾ. ಶಿವ ಬಾಬಾಗೆ ಸೋಮನಾಥ ಅಂತ ಯಾಕೆ ಹೇಳಲಾಗುತ್ತೆ? ಸೋಮವಾರ ಸ್ವಾಮಿ ಕುಡಿಸ್ತಾ ಇದ್ದಾರೆ. ಅಷ್ಟು ಇವರು ಕುಡ್ದಿದಾರಲ್ವಾ? क्योंकि सोमनाथ बाप ने बच्चों को ज्ञान अमृत पिलाया. ಯಾಕೆಂತಂದ್ರೆ ಸೋಮನಾಥ ತಂದೆ ಬಂದು ಮಕ್ಕಳಿಗೆ ಜ್ಞಾನ ಅಮೃತವನ್ನು ಕುಡಿಸಿದರು. ಅದಕ್ಕೆ ಸೋಮರಸ, ಅಮೃತಕ್ಕೆ ಸೋಮರಸ ಅಂತ ಹೇಳ್ತಾರೆ. ನಾಮ್ ತೋ ಡೇರ್ ಹೇ ಬಬುಲ್ನಾಥ್ भी कहते हैं. ಬಾಬಾ ಹೇಳ್ತಾರೆ ಸೋಮರಸ ಅಂದ್ರೆ ಮತ್ತೆ ಏನೋ ಒಂದು ರಸ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಬಾಬಾ ಕ್ಲಿಯರ್ ಯಾವ ರಸನೂ ಅಲ್ಲ. ಎಲ್ಲ ನಿದ್ದೆ ಹೋಗುತ್ತೆ ಟೀ ಕುಡಿತಾರಲ್ಲ ಕೆಲವು ನಿದ್ದೆ ಹೋಗಿ. ಅದೇ ಮಕ್ಕಳು ಚತುರಲ್ವಾ, ಅದು ಏನೋ ಒಂದು ಇದೆ ಅಂತ ತಗೊಳ್ತಾರೆ, ಸ್ಪಷ್ಟವಾಗಿ ಬಾಬಾನೇ ಹೇಳ್ಬಿಡ್ತಾರೆ. तो नाम को डेर है बबुलनाथ भी कहते हैं क्योंकि बबुल के जो कांटे थे उनको फूल बनाने वाले हैं. सर्व का सद्गति दाता बाप है, उनको फिर सर्वव्यापी कहना या तो ग्लानि हुई ना. ಬಾಬಾ ಹೇಳ್ತಾ ಇದ್ದಾರೆ ಶಿವಬಾಬರಿಗೆ ಮಹಿಮೆ ಅಂತೂ ಅನೇಕವಿದೆ. ಬಬುಲ್ನಾಥ್ ಅಂತ ಕೂಡ ಹೇಳಲಾಗುತ್ತೆ. ಹುಲ್ಲನ್ನು ಹೂವಾಗಿ ಮಾಡುವಂತಹ ತಂದೆಗೆ ಈ ಗಾಯನ ಮಾಡಲಾಗಿದೆ. ಸರ್ವರ ಸದ್ಗತಿ ದಾತ ಕೂಡ ತಂದೆ ಒಬ್ಬರೇ ಆಗಿದೆ. ಇಂಥ ಶ್ರೇಷ್ಠ ತಂದೆಯನ್ನು ದಯಾಹರಿ ಸೋಮನಾಥ, ಬಬುಲ್ನಾಥ ಇತ್ಯಾದಿ ಎಷ್ಟೊಂದು ಮಹಿಮೆಯನ್ನು ತಂದೆ ಮಾಡ್ತೀವಿ. ಆದರೆ ಒಂದೇ ಒಂದು ತಪ್ಪು ನಾವು ಮಾಡಿದ್ದೀವಿ, ಏನೋ ಪರಮಾತ್ಮನ ಸರ್ವ್ಯಾಪಿ ಅಂತ ಹೇಳಿದ್ರು. ಇದೇ ಅತಿ ದೊಡ್ಡ ಜ್ಞಾನಿಯ ವಿಷಯ ಅಂತ ಹೇಳ್ತಾರೆ ಬಾಬಾ. बात कहते हैं जब संगम का समय होता है तब एक ही बार नहीं आता. ಅದಕ್ಕೆ ತಂದೆ ಹೇಳ್ತಾರೆ ಯಾವಾಗ ಸಂಗಮದ ಸಮಯ ಬರುತ್ತೋ ಅವಾಗೇ ನಾನು ಒಂದೇ ಒಂದು ಬಾರಿ ಈ ಕಲ್ಪದಲ್ಲಿ ಬರ್ತೇನೆ.
जब भक्ति पूरी होती है तब मैं आता हूँ. ಯಾವಾಗ ಭಕ್ತಿ ಪೂರ್ತಿ ಆಗುತ್ತೋ ಆಗ ನಾನು ಬರುತ್ತೇನೆ. मैं आता ही एक बार हूँ, बाप एक है, अवतार भी एक है. ಅಬೆಟ್ ನಾನು ಬರುವುದು ಕೂಡ ಒಂದೇ ಬಾರಿ. ನಾನು ಬರುವುದು ಒಂದೇ ಬಾರಿ ಅಂದರೆ ನನ್ನ ಅವತಾರವೂ ಕೂಡ ಒಂದೇ ಬಾರಿ. ಅಂದರೆ ಬ್ರಹ್ಮನ ತನುವು ಅನ್ನೋ ಅವತಾರ, ಬ್ರಹ್ಮನ ತನುವಿನಲ್ಲಿ ಶಿವಬಾಬಾ ಅವತಾರನಾಗಿ ನಮಗೆ ಜ್ಞಾನ ತಿಳಿಸ್ಕೊಡ್ತಾರೆ ಅಷ್ಟೇ. ಹೊರಗಡೆ ಪರಮಾತ್ಮ ಹೋಗಿ ಬಂದು ಎಷ್ಟೊಂದು ಅವತಾರಗಳನ್ನು ದಶಾವತಾರಗಳು ಅಂತ 10 ಅವತಾರ ಇಟ್ಟಿದ್ದಾರೆ. ದಶಾವತಾರ ಅಂತಾನು ಕೂಡ ಹೇಳುತ್ತೆ. ಬಾಬಾ ಎಷ್ಟು ಅವತಾರ ಇರ್ತಾರೆ ಅಂತ ಒಂದೇ ಅವತಾರ, ಈಗ 7 ಅವತಾರ. तो एक ही बार आकर सबको पवित्र राजयोगी बनाता हूँ. तुम्हारा राजयोग है सन्यासों का हठयोग है. ಹಠಯೋಗ. ರಾಜಯೋಗ ಸಿಗ್ಲ ನಾ ಸಕೆ. ನಿಮ್ಮನ್ನು ಮಾತ್ರ ತಂದೆ ಒಂದೇ ಒಂದು ಬಾರಿ ಬಂದು ಪಾವನರಾಗಿ ಮಾಡ್ತಾರೆ ರಾಜಯೋಗದ ಮೂಲಕ. ಅದರಿಂದ ನಿಮ್ಗೆ ರಾಜಯೋಗ, ಹೊರಗಿನ ಸನ್ಯಾಸಿಗಳದ್ದು ಹಠಯೋಗ ಅಂತ ಹೇಳ್ತಾರೆ. ಅವ್ರು ರಾಜಯೋಗ ಕಲಿಸ್ಕೊಳ್ಳಲು ಸಾಧ್ಯ? ಅವರೇ ಕಷ್ಟಪಡ್ತಾರೆ, ನಮಗೆ ಸಹಜವಾಗಿ ತಿಳಿಸ್ಕೊಳ್ಳಲು ಸಾಧ್ಯ. या हठयोगियों का भी एक धर्म है भारत को थमाने के लिए. पवित्र तो चाहिए ना, तो भारत 100% पावनता अभी पतित है, तब कहते हैं आकर पावन बनाओ. सचयुग है पावन जीवात्माओं की दुनिया. अभी तो गृहस्थ धर्म पतित है, सचयुग में गृहस्थ धर्म पावन था. अब फिर से वही पावन गृहस्थ धर्म की स्थापना हो रही है. एक बाप ये सर्व का मुक्ति जीवन मुक्ति दाता है. मनुष्य मनुष्य को मुक्ति जीवन मुक्ति दे ना सके. ಹಠಯೋಗಗಳದ್ದು ಕೂಡ ಒಂದು ಧ್ಯೇಯ ಇದೆ. ಏನು ಅಂತಂದರೆ ಈ ಪ್ರಪಂಚದಲ್ಲಿ ದುಃಖ ಅಶಾಂತಿ ಆಗಬಾರ್ದು, ನಿಲ್ಲಿಸಬೇಕು, ಸ್ವಲ್ಪ ತಡ ಮಾಡಬೇಕು ಅಂತ ಅವ್ರ ಉದ್ದೇಶ. ಆದರೆ ಬಾಬಾ ಹೇಳ್ತಾರೆ ಅದಕ್ಕಾಗಿ ಪವಿತ್ರತೆ ಅಂತೂ ಬೇಕಲ್ಲ. ಭಾರತ ದೇಶದಲ್ಲೇ 100% ಭಾರತ ಪಾವನವಾಗಿತ್ತು, ಈಗ ಪತೀತ ಆಗುತ್ತಿದೆ. ಈಗ ತಂದೆಯೇ ಬಂದು ಪುನಃ ಪಾವನನ್ನಾಗಿ ಮಾಡ್ತಾರೆ. ಸತ್ಯುಗ ಪಾವನ ಜೀವಾತ್ಮರ ಪ್ರಪಂಚವಾಗಿದೆ. ಅಲ್ಲಿ ಗೃಹಸ್ಥ ಧರ್ಮ ಇರುತ್ತೆ, ಅದರದ್ದು ಪಾವನ. ಇಲ್ಲಿ ಗೃಹಸ್ಥ ಧರ್ಮ ಪತೀತ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಮತ್ತೆ ಆ ಪಾವನ ಗೃಹಸ್ಥ ಧರ್ಮವನ್ನು ತಂದೆ ಸ್ಥಾಪನೆ ಮಾಡ್ತಾರೆ. ಒಬ್ಬ ತಂದೆಯ ಸರ್ವರ ಮುಕ್ತಿ ಜೀವನ್ ಮುಕ್ತಿ ದಾತರಾಗಿದ್ದಾರೆ. ಆದರೆ ಮನುಷ್ಯರಿಗೆ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ತುಮ್ ಹೋ ಜ್ಞಾನ ಸಾಗರಕ್ಕೆ ಬಚ್ಚೆ. ನಾವು ಯಾರ ಮಕ್ಕಳಾಗಿದ್ದೀವಿ? ಜ್ಞಾನ ಸಾಗರನ ಮಕ್ಕಳಾಗಿದ್ದೀವಿ. तुम ब्राह्मण सच्ची सच्ची यात्रा कराएंगे. ನೀವು ಬ್ರಾಹ್ಮಣರೇ ಸತ್ಯ ಸತ್ಯ ಯಾತ್ರೆಯನ್ನು ಮಾಡುವಂತವರು ಹಾಗೂ ಮಾಡಿಸುವಂತವರು ಆಗಿದ್ದೀವಿ. बाकी सब झूठी यात्रा कराने वाले हैं. तुम हो डबल अहिंसक. ಹೊರಗಡೆ ಇರುವಂತವ್ರು ಎಲ್ಲರೂ ಕೂಡ ಸುಳ್ಳಿನ ಯಾತ್ರೆಯನ್ನು ಹೇಳುವಂತವ್ರೆ. ಎಲ್ಲಿ ಹೋಗಿದ್ರು ಕೂಡ ಅಲ್ಲಿ ಎಲ್ಲ ಮೋಸ ಎಲ್ಲ ಈ ರೀತಿನೇ ಇದೆ. ಆದರೆ ಬಾಬಾ ಹೇಳ್ತಾರೆ ಸತ್ಯವಾಗಿರುವಂತ ಯಾತ್ರೆಯನ್ನು ತಿಳಿಸುವಂತವ್ರು ನೀವೇ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮನ್ನು डबल अहिंसा हेळलागुत्ते. कोई हिंसा नहीं करते हो, ना लड़ते हो, ना काम के तारे चलाते हो. काम पर जीत पाने में मेहनत लगती है. विकारों को जीतना है. तुम ब्रह्म कुमार कुमारियां शिव बाबा से वर्षा लेते हो. तुम आपस में भाई बहन ठहरे. हम अभी निराकार भगवान के बच्चे आपस में भाई बहन हैं. फिर ब्रह्मा बाबा के बच्चे तो जरूर निर्विकारी बनना चाहिए ना. अर्थात विश्व की बादशाही तुमको मिलती है. ಈಗ ನಾವು ಯಾವುದೇ ಹಿಂಸೆ ಮಾಡಲ್ಲ, ಒಬ್ಬರ ಜೊತೆ ಜಗಳ ಮಾಡಲ್ಲ, ಹೊಡೆದಾಡ್ಕೊಳ್ಳೋದಿಲ್ಲ, ಹಾಗೂ ವಿಕಾರಕ್ಕೂ ಕೂಡ ಹೋಗುವುದಿಲ್ಲ. ಈಗ ನೀವು ಕಾಮದ ಮೇಲೆ ಜಯವನ್ನು ಪಡೆದುಕೊಂಡು ಈ ಪರಿಶ್ರಮವನ್ನು ಸಹ ಮಾಡಿದ್ದೀವಿ ಅಂತ ಹೇಳ್ತಾರೆ. ವಿಕಾರದ ಮೇಲೆ ಜಯವನ್ನು ಗಳಿಸಿರುವಂಥ ಕಾರಣ ತಾವು ಬ್ರಹ್ಮಕುಮಾರ ಕುಮಾರಿಯರು ಶಿವಬಾಬಾರವರಿಂದ ಆಸ್ತಿಯನ್ನು ಪಡೆದುಕೊಳ್ತೀರಿ. ಪರಸ್ಪರ ತಾವು ಸಹೋದರ ಸಹೋದರಿಯರು ಅಂತ ಹೇಳ್ತಾರೆ. ಈಗ ನಿರಾಕಾರ ತಂದೆಗೆ ನಾವೆಲ್ಲರೂ ಕೂಡ ಮಕ್ಕಳಾಗಿದ್ದೇವೆ ಅಂತ ಬಾಬಾಡ್ತಾರೆ. ಆದರೆ ನಾವು ಹೇಗಾಗಬೇಕು? ನಿರ್ವಿಕಾರಿ ಆಗಬೇಕು, ಹಾಗೂ ವಿಶ್ವದ ಸಿಂಹಾಸನವನ್ನು ಅಧಿಕರಿಸುವಂತಹ ಯೋಗ್ಯರಾಗಬೇಕು ಅಂತ ಬಾಬಾಡ್ತಾರೆ. ನಮಗೆ ಸಿಗುತ್ತೆ, ನಿರ್ವಿಕಾರಿ ಆಗಿದ್ರೆ ಸಾಕು, ನಮಗೆ ಆ ರಾಜ್ಯ ತಂದೆ ಕೊಡ್ತಾರೆ. ಇದು ಬಹಳ ಜನ್ಮಗಳ ಅಂತಿಮ ಜನ್ಮ ಅಂತ. ಇನ್ನೊಂದು ಜನ್ಮ ಇದೆಯಾ ನಮಗೆ? ಇಲ್ಲ, ಇದೇ ಅಂತಿಮ ಜನ್ಮವಾಗಿದೆ. कमल फूल समान पवित्र बनो तब ऊंच पद मिलेगा. कमल पुष्पದ ಸಮಾನ ಶ್ರೇಷ್ಠರಾಗಿ ಉನ್ನತ
बाप द्वारा तुम बहुत समझदार बनते हो। सृष्टि की नॉलेज तुम्हारी बुद्धि में है। तुम हो गए स्वदर्शन चक्रधारी। स्व आत्मा को दर्शन होता है अर्थात नॉलेज मिलती है परमात्मा से, जिसको ही नॉलेजफुल कहते हैं। मनुष्य सृष्टि का बीज रूप है, चैतन्य है। बाबा आए हैं नॉलेज देंगे। एक ही बीज है, यह भी जानते हो। बीज से झाड़ कैसा निकलता है या उल्टा वृक्ष है। बीज ऊपर है, पहले निकलता है दैवी झाड़, फिर इस्लामी बौद्धिक वृद्धि होती जाती है। यह ज्ञान अभी तुमको मिला हुआ है और कोई भी दे ना सके। तुम जो सुनते हो वह तुम्हारी बुद्धि में रहा। सचिव आदि में तो शास्त्र होता नहीं, कितना सहज 5000 वर्ष की कहानी है ना। ಕಮಲ ಪುಷ್ಪದ ಸಮಾನ ಪವಿತ್ರರಾಗಿದ್ದಾಗ ಉನ್ನತ ಪದವಿ ಸಿಗುತ್ತೆ. ತಂದೆ ಮೂಲಕ ನಾವು ಇವಾಗ ಬುದ್ಧಿವಂತರಾಗ್ಬಿಟ್ಟಿದೀವಿ ಅಂತ ಭಾಗವತ. ಹಿಂಗಾಗಿ ನಾವೆಲ್ಲರೂ ಕೂಡ ಬುದ್ಧಿವಂತರಾಗಿದ್ದೀವಿ ಅಂತ ಹೇಳ್ತಾರೆ ಬಾಬಾ. ನಿಮಗೆ ಸೃಷ್ಟಿಯ ಜ್ಞಾನವೇ ಇದೆ, ಅದಕ್ಕಾಗಿ ನಿಮ್ಮನ್ನು ಏನ್ ಹೇಳಲಾಗುತ್ತೆ? ಸ್ವದರ್ಶನ ಚಕ್ರಧಾರಿಗಳು. ತ್ರಿಕಾಲ ಜ್ಞಾನನೂ ಇದೆ, ಹಾಗೂ ಸ್ವದರ್ಶನ ಚಕ್ರಧಾರಿ ಕೂಡ ಹೌದು. ಏಕೆಂದರೆ ಸ್ವಯಂ ನಿಮ್ಮ ಆತ್ಮದ ದರ್ಶನ ಕೂಡ ನೀವು ಮಾಡಿಕೊಂಡಿದ್ದೀರ. ಅದು ಕೂಡ ಪರಮಾತ್ಮನಿಂದ ಸಿಕ್ಕಿರುವಂತಹ ಜ್ಞಾನವನ್ನು ಅವರಲ್ಲಿ ಏನು ಹೇಳಾಗುತ್ತೆ? ನಾಲೆಜ್, ಜ್ಞಾನ ಸಂಪನ್ನರು ಅಂತ ಅವರಿಗೆ ಹೇಳಲಾಗುತ್ತೆ. ಮನುಷ್ಯ ಸೃಷ್ಟಿಯ ಬೀಜ ರೂಪ ಚೈತನ್ಯ ಯಾರು? ಶಿವಬಾಬು. ಆಮೇಲೆ ಬರೋದು ಯಾರು? ದೇವತೆಗಳು. ಆಮೇಲೆ ಸೃಷ್ಟಿ ವೃದ್ಧಿ ಆಗ್ತಾ ಧರ್ಮಾತ್ಮರು ಬರ್ತಾರೆ, ಆಮೇಲೆ ಅನೇಕ ಆತ್ಮರು ಬರ್ತಾರೆ. ಅದಕ್ಕೆ ಉಲ್ಟಾ ವೃಕ್ಷ. ಹೊರಗಡೆ ವೃಕ್ಷದಲ್ಲಿ ಬೀಜ ಕೆಳಗಡೆ ಇರುತ್ತೆ ಅಲ್ವಾ, ಕಾಂಡ ಸ್ವಲ್ಪ ದಪ್ಪ ಇರುತ್ತೆ, ಆನಂತರ ರೆಮ್ಮೆ ಕೊಮ್ಮೆ ಇವೆಲ್ಲ ಕೂಡ ಹರಡಿರ್ತದೆ. ಆದರೆ ಇಲ್ಲಿ ಹಿಂಗೆ ಅಂತಂದ್ರೆ ಫಸ್ಟ್ ಶಿವಬಾಬಾ, ಆಮೇಲೆ ದೇವತೆಯರು ಬರ್ತಾರೆ, ಆಮೇಲೆ ಅನೇಕ ಆತ್ಮರ ವೃದ್ಧಿ ಆಗ್ತಾ ಧರ್ಮಾತ್ಮರು ಬರ್ತಾರೆ, ಎಲ್ಲ ಮಹಾತ್ಮರು, ಲಾಸ್ಟಿಗೆ ಪಾಪಾತ್ಮರು ಎಲ್ಲರೂ ಕೂಡ ಬರ್ತಾರೆ. ಇವಾಗ ಪೂರ್ತಿ ಸೃಷ್ಟಿ ವೃದ್ಧಿ ಆಗಿ ಇವಾಗ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿದೆ, ಇನ್ನೇನು ಬಿದ್ದೋಗುವಂತಹ ಅವಸ್ಥೆಗೆ ಬಂದ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಜ್ಞಾನವನ್ನು ನೀವು ಮಾತ್ರ ಈ ಸಮಯದಲ್ಲಿ ತಿಳ್ಕೊಂಡಿದ್ದೀರಿ, ಅದಕ್ಕೆ ನೀವು ಬುದ್ಧಿವಂತರಾಗಿದ್ದೀರಿ. ಎಲ್ಲ ಜ್ಞಾನಗಳು ನಮ್ಮ ಬುದ್ಧಿಯಲ್ಲಿ ಇದ್ದಲ್ಲ. ಸಚಿವದ ಆದಿಯ ಸಮಯದಲ್ಲಿ ಯಾವುದೇ ಶಾಸ್ತ್ರ ಇರಲಿಲ್ಲ ಅಂತ ಬಾಬಾ ಹೇಳ್ತಾರಲ್ಲ, ಅದರ ಅಗತ್ಯ ಕೂಡ ಇಲ್ಲ. ಇದು ಎಷ್ಟು ಸುಂದರವಾಗಿ ಸಹಜವಾಗಿ 5000 ವರ್ಷದ ಕಥೆಯನ್ನು ತಂದು ತಿಳಿಸ್ಕೊಟ್ಟಿದ್ದಾರೆ ಅಂತ ಬಾಬಾ. ಈಸಿ ಅಲ್ವಾ ಈ ಕತೆ? ಬಾಬಾ ಎಷ್ಟು ಈಸಿಯಾಗಿ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ, ಎಲ್ಲ ಅರ್ಥ ಮಾಡಿಸ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾ ಇರ್ತಾರೆ, ಸ್ಮೃತಿಯನ್ನು ಸದಾ ನಾವು ಇಟ್ಕೊಂಡಿದ್ದಾಗಲೇ ಸ್ವದರ್ಶನ ಚಕ್ರಧಾರಿಗಳು ಹಾಕ್ತಿರ್ತೀವಿ, ಕಾಲದರ್ಶಿಯು ಕೂಡ ಹಾಕ್ತೀವಿ. ನಾವು ಆತ್ಮ ಎಲ್ಲ ಪಾತ್ರವನ್ನು ಅಭಿನಯಿಸ್ತಾ ಬಂದ್ಬಿಟ್ಟಿದ್ದೀವಿ. ಲಾಸ್ಟಲ್ಲಿ ಪುನಃ ನಾವು ಮನೆಗೆ ಹೋಗ್ಬೇಕು, ಮತ್ತೆ ಪಾತ್ರ ಮಾಡಿದ ಈ ಸೃಷ್ಟಿನಲ್ಲೇ ಬರಲೇಬೇಕು ಅಂತ ಹೇಳ್ತಾರೆ. ಇದೇ ಎಲ್ಲದರ ಸಾರವಾಗಿ. मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग। नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, समय कम है, बहुत गई बाकी थोड़ी रही, इसलिए जो भी श्वास बची है बाकी याद में सफर करना है। समय कम है, बहुत गई थोड़ी रही, इसलिए जो भी श्वास बची है बाप की याद में सफल करना है। ಸಮಯ ಕಡಿಮೆ ಇದೆ, ಬಹಳ ಹೋಯಿತು, ಸ್ವಲ್ಪ ಉಳಿದಿದೆ. ಬಹಳ ಹೋಯಿತು, ಬಾಕಿ ಸ್ವಲ್ಪ ಉಳಿದಿದೆ. ಆದ್ದರಿಂದ ಯಾವ ಶ್ವಾಸ ಉಳಿದಿದೆಯೋ
ಯಾವ ಶ್ವಾಸ ಉಳಿದಿದೆಯೋ ಅದನ್ನು ತಂದೆಯ ನೆನಪಿನಲ್ಲಿ ಸಫಲ ಮಾಡಿಕೊಳ್ಳಿ. ಎಷ್ಟು ಚೆನ್ನಾಗಿ ಬಾಬಾ ಹೇಳಿದ್ದಾರೆ. हिंदी में बता दीजिए। समय कम है, बहुत गई तोड़ी रही, इसलिए जो भी श्वास बचा हुआ है ना उसको शिव बाबा की याद में हमको सफल करना है। अभी समय ज़्यादा नहीं है, विनाश भी सामने खड़ा है, इसलिए जितना हो सके इस कम समय में ही हमको परमात्मा की याद से हमारे जीवन को सफल करना है। पुराने पाप के हिसाब किताब को चुप्त करना है। ಕಂಟಿನ್ಯೂ. ಹಳೆಯ ಪಾಪದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಬೇಕು. ಹಳೆಯ ಪಾಪ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. सेकेंड पॉइंट, शांति स्वधर्म में स्थित होने के लिए शांति शांत स्वधर्म में स्थित होने के लिए पवित्र जरूर बनना है. ಶಾಂತಿ ಸ್ವಧರ್ಮದಲ್ಲಿ ತಮ್ಮ ಸ್ವಧರ್ಮವಾದ ಶಾಂತಿಯಲ್ಲಿ ಸ್ಥಿತರಾಗಲು ಪವಿತ್ರರಾಗಲೇಬೇಕು. जहाँ पवित्रता है वहाँ शांति है. ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಶಾಂತಿ ಇರುತ್ತದೆ. मेरा स्वधर्म ही शांत है, मैं शांति के सागर बाप की संतान हूँ, यह अनुभव करना है. ನನ್ನ ಸ್ವಧರ್ಮವೇ ಶಾಂತಿಯಾಗಿದೆ. ನಾನು ಶಾಂತಿ ಸಾಗರ ತಂದೆಯ ಸಂತಾನನಾಗಿದ್ದೇನೆ, ಈ ಅನುಭವ ಮಾಡಬೇಕು. वरदान, निर्माणता की विशेषता द्वारा सहज सफलता प्राप्त करने वाले सर्व के माननीय भव. निर्माणता की विशेषता द्वारा सहज सफलता प्राप्त करने वाले सर्व के माननीय भव. ನಿರ್ಮಾಣತೆಯ ವಿಶೇಷತೆಯ ಮೂಲಕ ಸಹಜ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಮಾನನೀಯ ಭವ. ಸರ್ವರ ಮಾನನೀಯ ಭವ. ಮಾನನೀಯ ಭವ. ಗೌರವಪೂರ್ವಕವಾಗಿ ಬಾಬಾ ಹೇಳ್ತಾರೆ ಸರ್ವಗುಣವನ್ನು ಒಪ್ಪಿಕೊಳ್ಳಬೇಕು. ನೋಡಿ ಸ್ಪಷ್ಟೀಕರಣದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, सर्व द्वारा मान प्राप्त करने का सहज साधन है निर्माण बनना. ಸರ್ವರಿಂದ ಗೌರವ ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನೆಯನ್ನು ನಿರ್ಮಾಣರಾಗಬೇಕು. ಕೇಳಿದ್ರೆ ಗೌರವ ಬರಲ್ಲ, ಬೇಡಿದ್ರೆ ಗೌರವ ಬರುವುದಿಲ್ಲ. ನಮ್ಮ ಸ್ವಭಾವ ಹೇಗಿರಬೇಕು? ನಿರ್ಮಾಣವಾಗಿರಬೇಕು. जो आत्माएं स्वयं को सदा निर्माण चित्त की विशेषता से चलाती रहती है वह सहज सफलता को पाती है. निर्माण बनना ही स्वमान है. निर्माण बनना झुकना नहीं है, लेकिन सर्व को अपनी विशेषता और प्यार से झुकाना है. वर्तमान समय के प्रमाण सदा और सहज सफलता प्राप्त करने का यही मूल आधार है. हर कर्म संबंध और संपर्क में निर्माण बनने वाले ही विजयी रत्न बनते हैं. ತಂದೆ ಹೇಳ್ತಿದ್ದಾರೆ, ಯಾರಾತ್ಮರು ಸ್ವಯಂ ನಿರ್ಮಾಣ ಚಿತ್ತ ವಿಶೇಷತೆಯಿಂದ ಅವರನ್ನು ನಡೆಸುತ್ತಾರೋ ಅವರಿಗೆ ಸಹಜ ಸಫಲತೆ ಸಿಗುತ್ತೆ. ನಿರ್ಮಾಣತೆಯೇ ತಮ್ಮ ಸ್ವಮಾನವಾಗಿರಬೇಕು. ನಾವು ಹೆಂಗೆ ನಿರ್ಮಾಣ ಆಗಿರ್ಲಿಕ್ಕೆ ಸಾಧ್ಯ? ಅವ್ರು ಹೆಂಗೋ ಇರ್ತಾರೆ, ನಾವು ಹೇಳಬೇಕಲ್ಲ,
ಸ್ವಲ್ಪ ಜೋಶ್ ತೋರಿಸ್ಬೇಕಲ್ಲ, ನಾವು ಯಾಕೆ ಯಾವಾಗಲೂ ಬಗ್ಬೇಕು ಅಂತ ಕೇಳ್ತಾರೆ ಬಾಬು. ಅದಕ್ಕೆ ಬಾಬಾ ಹೇಳ್ತಾರೆ, ನಿರ್ಮಾಣ ಚಿತ್ತರಾಗಿ ನೀವು ಬರ್ತಾ ಇದ್ದೀರಿ ಅಂತಂದ್ರೆ ಅದ್ರ ಅರ್ಥ ಏನು? ಸಿಂಹ ಏನು ಮಾಡುತ್ತೆ? ಒಂದು ಕಾಲಿಂದ ಹೆಜ್ಜೆ ಇಟ್ಟು ಮುಂದೆ ಹೋಗುತ್ತಾರೆ. ಆ ರೀತಿ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ನೀವು ಬಗ್ಗದ್ರೆ ಏನು ಮಾಡ್ತಾರೆ? ನೀವು ಬಗ್ಗದ್ರೆ ಅದರ ಅರ್ಥ ಏನು ಅಂತಂದ್ರೆ ಸರ್ವರನ್ನು ಕೂಡ ತಮ್ಮ ವಿಶಿಷ್ಟಿ ಆಧಾರದ ಮೇಲೆ ಪ್ರೀತಿಯಿಂದ ಭಾಗಿಸುವುದು ಅಂತ ಬಾಬಾ ಹೇಳ್ತಾರೆ. ಗೌರವ ಎನ್ನುವುದು ಹಾಗೆ ತಾನೇ ಬರುತ್ತೆ. ಬಾಬಾ ಹೇಳ್ತಾರೆ, ನೀವು ಅವರಿಗೆ ಗೌರವವನ್ನು ಕೊಟ್ಟರೆ, ನಿಮ್ಮ ಸ್ವಭಾವ ನಿರ್ಮಾಣಚಿತವಾಗಿ ಮಾಡಿಕೊಂಡ್ರೆ ಎದುರುಗಡೆ ಇರುವ ತಮ್ಮ ವಿಶೇಷ ಆಧಾರದ ಮೇಲೆ ಪ್ರೀತಿಯಿಂದ ಬಾಗುತ್ತಾರೆ ಅಂತ ಹೇಳ್ತಾರೆ. ವರ್ತಮಾನ ಸಮಯದಲ್ಲಿ ಸದಾ ಹಾಗೂ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮೂಲ ಆಧಾರ ಇದೇ ಆಗಿದೆ. ಪ್ರತಿಯೊಂದು ಕರ್ಮ ಸಂಬಂಧ ಹಾಗೂ ಸಂಪರ್ಕದಲ್ಲಿ ನಿರ್ಮಾಣರಾಗಿರುವುದೇ ಇರುವಂತವರೇ ವಿಜಯರತ್ನರು ಅಂತ ಹೇಳ್ತಾರೆ. स्लोगन, नॉलेज की शक्ति धारणा कर लो, नॉलेज की शक्ति धारणा कर लो तो विघ्न वार करने के बजाय हाल कार लेंगे. ಜ್ಞಾನದ ಶಕ್ತಿಯನ್ನು ಧಾರಣೆ ಮಾಡಿ, ಜ್ಞಾನದ ಶಕ್ತಿಯನ್ನು ಧಾರಣೆ ಮಾಡಿ ಆಗ ವಿಘ್ನ ಯುದ್ಧ ಮಾಡುವ ಬದಲಾಗಿ, ವಿಘ್ನ ಯುದ್ಧ ಮಾಡುವ ಬದಲಾಗಿ ಸೋತೋಗುತ್ತೆ ಅಂತ ಹೇಳ್ತಾರೆ. ಓಂ ಶಾಂತಿ. ಪೂರ್ತಿ ಮುರಳಿಯಲ್ಲಿ ವಿಶೇಷವಾಗಿ ಬಾಬಾ ಯಾವುದರ ಬಗ್ಗೆ ತಿಳಿಸಿದ್ರು? ಸ್ವಧರ್ಮ ಅಲ್ವಾ? ಪೂರ್ತಿ ಒಂದೇ ಒಂದು ಬಾಬಾ ಹೇಳಿದ್ರು ಸ್ವಧರ್ಮ. ತಮ್ಮ ಸ್ವಧರ್ಮವನ್ನು ತಿಳ್ಕೊಳ್ಳಿ, ಸ್ವಧರ್ಮದಲ್ಲಿ ಸ್ಥಿತರಾಗಿ, ಶಾಂತಿ ಅನ್ನೋದು ಎಲ್ಲೋ ಇಲ್ಲ, ತಮ್ಮ ಆತ್ಮದಲ್ಲಿಯೇ ಇದೆ. ಇದನ್ನು ಪರಿಚಯವನ್ನು ಎಲ್ಲರಿಗೂ ತಿಳಿಸ್ಕೊಡಿ ಅಂತ ಬಾಬಾ ಇವತ್ತು ವಿಶೇಷವಾಗಿ ತಿಳಿಸ್ಕೊಡಿ.